ಇಡೀ ಮಹಿಳಾ ಸಮುದಾಯ ಏನು ಮೀಸಲಾತಿಗಾಗಿ ಒತ್ತಾಯಿಸ್ತಾ ಹೋರಾಟ ಮಾಡಿದಾಗ ಮಾತೇ ಆಡದಿದ್ದವರು ದಿಢೀರಂತ 23ರಲ್ಲಿ ಮಸೂದೆ ಮಂಡಿಸಿದ್ದು. ಆದರೆ ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಆ ಮಸೂದೆ ಮಂಡಿಸಿದಾಗ ಇಡೀ ಮಹಿಳಾ ಸಮೂಹ ಏನು ಖುಷಿಗೊಂಡು ಹುಚ್ಚೆದ್ದು ಕುಣಿಲಿಲ್ಲ, ಸಂತಸನೂ ಪಡಲಿಲ್ಲ. ಯಾಕೆಂದರೆ ಇದೇ ರೀತಿ ಹಲವಾರು ಬಾರಿ ಈ ಮಸೂದೆ ಮಂಡನೆಯಾಗಿತ್ತು. ಮತ್ತು ರಾಜಕೀಯ ಪಕ್ಷಗಳು ಯಾವುದೇ ರೀತಿ ವರ್ತಿಸಿರುವ ರೀತಿಯನ್ನು ನಮ್ಮ ಮಹಿಳಾ ಸಮೂಹ ನೋಡಿದೆ. 2014, 2019 ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ BJP ಯಾವತ್ತೂ ಕೂಡ ಭರವಸೆಯನ್ನು ಕೊಟ್ಟೇ ಇರಲಿಲ್ಲ. ಅಂತಹ ಆ ಪಕ್ಷ ದಿಢೀರನೆ, ಅಂದರೆ ಅವರ ಆಡಳಿತದ 14 ವರ್ಷಗಳಲ್ಲಿ 12ನೇ ವರ್ಷಕ್ಕೆ ಅವರಿಗೆ ಜ್ಞಾನೋದಯ ಆಗಿಬಿಟ್ಟು ಯಾಕೆ ಮಸೂದೆಯನ್ನು ಮಂಡಿಸ್ತು ಅಂತ ತಿಳ್ಕೊಳ್ಳೋದು ಅಂಥ ಏನು ಕಷ್ಟದ ವಿಷಯ ಅಲ್ಲ. ಇದು ಮಹಿಳೆಯರ ಹತ್ರ ಹೋಗೋದಕ್ಕೆ ಮುಂಚೆ ಮತಯಾಚನೆಗೆ ಪೂರ್ವ ಸಿದ್ಧತೆ ಅಂತ ಆಗ ಮಹಿಳೆಯರು ಕಡಾಖಂಡಿತವಾಗಿ ನಿರ್ಧರಿಸಿದ್ರು. ಕೇವಲ ಘೋಷಣೆ ಮಾತ್ರ ಅಂತ ಅನ್ನೋದಕ್ಕೆ ಅವರು ಕೊಟ್ಟ ಇದಿದೆಯಲ್ಲ, ಆ ಮಸೂದೆಯನ್ನು 24ರ ಚುನಾವಣೆಗೆ ಅನ್ವಯಿಸದೆ ನಂತರ ಜನಗಣತಿ ಮಾಡಿ ಅದನ್ನು 29ರ ಚುನಾವಣೆಗೆ ಮಾಡ್ತೀವಿ ಅನ್ನೋದು ಅದು ಎಷ್ಟು ಹಾಸ್ಯಾಸ್ಪದವಾಗಿತ್ತು ಅಂತಂದರೆ, ನನಗೆ KS ನರಸಿಂಹಸ್ವಾಮಿಯವರ ಕೆಲವು ಪದ್ಯದ ಸಾಲು ಜ್ಞಾಪಕಕ್ಕೆ ಬರುತ್ತೆ. ಬರಿಗಡಗಳಿಗೆ ಸಮಾಧಾನ ಹೇಳುತ್ತಿದೆ ನೀರಿಲ್ಲದ ನಲ್ಲಿ ಮಠ ಮಧ್ಯಾಹ್ನದಲ್ಲಿ ಅಂತ. ಎಲ್ಲರನ್ನೂ ಕರೆದು ಊಟಕ್ಕೆ ಎಲೆ ಹಾಕಿ ಅಡುಗೆನೇ ಮಾಡಿಲ್ಲದಿದ್ದರೆ ಅದು ಹೇಗಿರುತ್ತೋ ಹಾಗಿತ್ತು 23ರ ಮಸೂದೆ. ಹೀಗೆ ಏನೇ ನಾನಾ ಕಾರಣಗಳನ್ನು ಕೊಟ್ಟು BJP ಪಕ್ಷ ವರ್ತಿಸಿದ್ರೂ ಕೂಡ ಇತಿಹಾಸದಲ್ಲಿ ಅದು ಏನು ಮಾಡಿತ್ತು ಅನ್ನೋದನ್ನು ನೋಡ್ಕೊಳ್ಬೇಕು. ಮಹಿಳಾ ಮೀಸಲಾತಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಅತ್ಯಗತ್ಯ ಅನ್ನುವ ಆದರ್ಶ ಮತ್ತು ಅನುಭವವನ್ನು ಭಾರತದ ಸಂದರ್ಭದಲ್ಲಿ ತೆರೆದುಕೊಟ್ಟದ್ದು ಪಂಚಾಯತ್ ರಾಜ್ ವ್ಯವಸ್ಥೆ. ಅಲ್ಲಿ ಮಹಿಳೆಗೆ ಸಿಕ್ಕ ಅವಕಾಶ ಮತ್ತು ಸ್ವಾತಂತ್ರ್ಯಾನಂತರದ ದಿನಗಳಲ್ಲಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಸರ್ಕಾರ ಹಾಕಿಕೊಂಡ ಕಾರ್ಯಕ್ರಮಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಅಗತ್ಯವನ್ನು ಮನಗಂಡಿತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ 1993ರಿಂದ ಜಾರಿಗೆ ಬಂದ 92ರ ಸಂವಿಧಾನದ 73ನೇ ತಿದ್ದುಪಡಿ ಮಸೂದೆ ಸ್ವಯಂ ಆಡಳಿತದ ವ್ಯವಸ್ಥೆಯಾಗಿದ್ದು, ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯವನ್ನು ಮುಖ್ಯ ಗುರಿಯನ್ನಾಗಿಸಿಕೊಂಡಿತ್ತು. ಪ್ರಜಾಪ್ರಭುತ್ವವನ್ನು ತಳಮಟ್ಟದಿಂದ ತರಲು ಪಂಚಾಯತ್ ರಾಜ್ ಚುನಾವಣೆಗಳಲ್ಲಿ ಮಹಿಳಾ ಮೀಸಲಾತಿಗಾಗಿ ಸಂವಿಧಾನ ತಿದ್ದುಪಡಿಯ ಮೂಲಕ ಶಾಸನವಾಗಿಸಿ ಯಶಸ್ವಿಯಾದ ಮಾದರಿಯು ಶಾಸನ ಸಭೆಯಲ್ಲಿ ಮಹಿಳಾ ಮೀಸಲಾತಿಗಾಗಿ ಹೋರಾಡಲು ಮಹಿಳೆಯರಿಗೆ ಸ್ಫೂರ್ತಿ ನೀಡಿತ್ತು. 1995ರಲ್ಲಿ ಬೀಜಿಂಗ್ನಲ್ಲಿ ನಡೆದ ವಿಶ್ವ ಸಮ್ಮೇಳನದ ಕ್ರಿಯಾವೇದಿಕೆಯ ಭಾಗ ಆಗಿತ್ತು ಭಾರತ. ಅಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಮಾಡಿ ಬರ್ತೀವಿ ಅಂತ ಸಹಿ ಮಾಡಿ ಬಂದಿತ್ತು. ಆದ್ದರಿಂದ 1996ರಲ್ಲಿ ಈ ಮಸೂದೆ ಮಂಡನೆಯ ಭಾಗ್ಯ ಪಡೆಯಿತು. ಆಗ ನಮ್ಮ ದೇಶದ ಪ್ರಧಾನಿಯಾಗಿದ್ದವರು ದೇವೇಗೌಡರು. ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಎಡಪಕ್ಷಗಳನ್ನು ಹೊರತುಪಡಿಸಿ ಕಾಂಗ್ರೆಸ್ ಮತ್ತು BJP ಎರಡೂ ಪಕ್ಷಗಳು ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿದ್ವು. ಅವತ್ತು ಸಂಸತ್ ಸದಸ್ಯೆಯಾಗಿದ್ದ ಗೀತಾ ಮುಖರ್ಜಿಯವರ ನೇತೃತ್ವದ 31 ಸದಸ್ಯರುಳ್ಳ ಜಂಟಿ ಸಮಿತಿಗೆ ಈ ಮಸೂದೆಯ ತಿದ್ದುಪಡಿಯ ಜವಾಬ್ದಾರಿಯನ್ನು ವಹಿಸಲಾಯಿತು. ಈ ಮಸೂದೆಯನ್ನು ಹಲವಾರು ಚರ್ಚೆಗಳ ನಂತರ ಸಿದ್ಧಗೊಳಿಸಿ ಈ ಸಮಿತಿಯು ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಹುಟ್ಟಿಸುವ ಪ್ರಯತ್ನ ಪಟ್ಟಿತು. ಅವರು ನಡೆಸಿದ ವಿವಿಧ ರೀತಿಯ ಹೋರಾಟಗಳಲ್ಲಿ ಅಂಚೆ ಪತ್ರ ಚಳುವಳಿ ಕೂಡ ಒಂದು. ಎಲ್ಲರೂ ಪೋಸ್ಟ್ ಕಾರ್ಡಲ್ಲಿ ಮಹಿಳಾ ಮೀಸಲಾತಿ ಪರವಾಗಿ ಅವರ ಅಭಿಪ್ರಾಯಗಳನ್ನು ಬರೆದು ಹಾಕಲಾಗಿತ್ತು. ಆಗ ಮೀಸಲಾತಿಯಿಂದಾಗಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ರಾಜಕೀಯ ಪ್ರಕ್ರಿಯೆಗೆ ಬಲವಂತವಾಗಿ ಸೇರ್ಪಡೆಯಾಗುತ್ತಿರುವುದು ಮಹಿಳಾ ಧ್ವನಿ ಕೇಳಿಸುವ ಅವಕಾಶವನ್ನು ತೆರೆಯುತ್ತಿದೆ. ಅಂತೂ ರಾಜಕೀಯದ ಪ್ರಧಾನ ವಾಹಿನಿಗೆ ಸೇರ್ಪಡೆಯಾಗೋದಕ್ಕೆ ಇಷ್ಟೊಂದು ಜನ ಮಹಿಳೆಯರು ಒಂದು ಕಠಿಣ ಹೋರಾಟವನ್ನು ಮಾಡ್ತಿದ್ದಾರೆ.
ನೂರಾರು ಮನವಿಗಳು, ಪ್ರತಿಭಟನಾ ಪ್ರದರ್ಶನಗಳು ಮತ್ತು ಸಭೆಗಳು, ಸಾವಿರಾರು ಪತ್ರಗಳು ಈ ಆಕಾಂಕ್ಷೆಯನ್ನು ಪ್ರಕಟಿಸಿದ್ವು. 97ರ ಸಂದರ್ಭದಲ್ಲಿ ನನಗೆ ನೆನಪಿರೋ ಹಾಗೆ ಜನವಾದಿ ಮತ್ತು ನಾವು ಕೆಲವು ಮಹಿಳಾ ಸಂಘಟನೆಗಳು ಒಟ್ಟಾಗಿ ಸೇರಿ ಬೆಂಗಳೂರಿನ ಹಲವಾರು ಬಸ್ ಸ್ಟ್ಯಾಂಡ್ಗಳು ಒಂದು ಮಹಿಳಾ ದಿನದ ಆಚರಣೆಯನ್ನು 1 ವಾರಗಳ ಕಾಲ ನಾವು ಪ್ರಚಾರ ಮಾಡಿದ್ದು ನನಗೆ ಇಲ್ಲಿ ನೆನಪಿಗೆ ಬರ್ತಾ ಇದೆ. ಗೀತಾ ಮುಖರ್ಜಿ ಅವರು ಹೇಳಿದ್ರು, ಕೆಲವು ಮಹಿಳೆಯರು ರಕ್ತದಲ್ಲಿ ಬರೆದು ಕಾಗದವನ್ನು ಕಳಿಸಿದ್ರಂತೆ. ಇಷ್ಟೊಂದು ಅಪಾರ ಸಂಖ್ಯೆಯ ಅಂಚೆ ಕಾಗದಗಳನ್ನು ನಾನು ನನ್ನ ಬದುಕಿನಲ್ಲೇ ಕಂಡಿರಲಿಲ್ಲ ಅಂತ ಗೀತಾ ಹೇಳ್ತಾರೆ. 97ರಲ್ಲಿ ಗೀತಾ ಮುಖರ್ಜಿ ಹೇಳುವ ಈ ಮಾತುಗಳು ಮತ್ತು ಅವರು ಆಗ ತೆಗೆದುಕೊಂಡ ಧೋರಣೆ ನಿಜವಾಗಿಯೂ ಸ್ಮರಣಾರ್ಹ. ಗುಜರಾಲ್ ಮಂತ್ರಿಮಂಡಲದಲ್ಲಿ ಗೀತಾ ಅವರಿಗೆ ಸಚಿವ ಸ್ಥಾನಕ್ಕೆ ಆಹ್ವಾನ ಬಂದಾಗ ಅವರು ಮಹಿಳಾ ಮೀಸಲಾತಿ ಜಾರಿಯಾಗದೆ ನನಗೆ ಆ ಪದವಿ ಬೇಡ ಅಂತ ತಿರಸ್ಕರಿಸಿದ್ರು. ಅವರು 2000ರಲ್ಲಿ ತೀರ್ಕೊಂಡಾಗ ಸಂಸತ್ತಿನ ಮಹಿಳಾ ಸದಸ್ಯರು ಅಂದಿನ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಸಂಪರ್ಕಿಸಿ, ಈಗಲಾದರೂ ಮಹಿಳಾ ಮಸೂದೆ ಜಾರಿಯಾಗುವಂತೆ ನೋಡಿಕೊಳ್ಳಿ, ಇದು ನಾವು ಗೀತಾದಿಯವರಿಗೆ ಸ್ಮರಣೆ ಗೌರವ ತೋರಿಸ್ದಾಗತ್ತೆ ಅಂತ ಕೇಳಿದ್ರು. ಆ ನಂತರ ಏನೂ ಆಗಲಿಲ್ಲ ಅನ್ನೋದು ನಿಮಗೆ ಎಲ್ರಿಗೂ ಗೊತ್ತಿದೆ. 96ರಿಂದ 2010ರವರೆಗೆ 14 ವರ್ಷಗಳ ಕಾಲ ನಡೆಸಿದ ಒಂದು ಮೀಸಲಾತಿಯ ನಾಟಕ ಅಂತ ಕರಿಬೋದು, ಪ್ರಹಸನ ಏನೇ ಕರೀಲಿ, ಅದು ಪ್ರತಿ ಬಾರಿನೂ ಅದೊಂದು ನಾಟಕನೇ ಆಗಿರ್ತಿತ್ತು. ಯಾಕೆಂದರೆ ಹೆಣ್ಣು ಹೇಗೆ ಊಟಕ್ಕೆ ಕೊನೆನೋ ಹಾಗೆ ಮಹಿಳಾ ಮೀಸಲಾತಿ ಚರ್ಚೆಗೆ ಬರ್ತಾ ಇದ್ದಿದ್ದು ಇಡೀ ಇದು ಸೆಷನ್ ಕೊನೆಯೇ ಆಗುವಾಗ ಅದನ್ನು ಇಟ್ಕೊಳ್ತಿದ್ರು. ಚರ್ಚೆ ಪೂರ್ಣ ಆಗ್ತಿರಲಿಲ್ಲ. ಸರಿ, ಮುಂದಿನ ಅವಧಿಗೆ ಅಂತ ಅದನ್ನು ತಳ್ಳಲಾಗ್ತಾ ಇತ್ತು. 2010 ಜಾಗತಿಕವಾಗಿಯೂ ಮಹತ್ವದ ವರ್ಷ. ಅದು ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಶತಮಾನೋತ್ಸವ. ಅಂಥ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲೂ ಕೂಡ ಒಂದು ಇತಿಹಾಸವನ್ನೇ ಸೃಷ್ಟಿಸಿದ ಘಟನೆ ನಡೆಯಿತು. ಏನದು? ಈ ಮಸೂದೆ ಚರ್ಚೆಗೆ ಬಂದಾಗ SP BSP ಪಕ್ಷಗಳು ರಾಜ್ಯಸಭೆಯಲ್ಲಿ ದಾಂಧಲೆ ಎಬ್ಸಿದ್ವು. ರಾಜ್ಯಸಭೆಯ ಉಪಾಧ್ಯಕ್ಷರಾಗಿದ್ದ ಅನ್ಸಾರಿಯವರ ಮೇಲೆ ಕಾಗದ ಪತ್ರ ಹರಿದು ಅದನ್ನು ತುಂಡು ಮಾಡಿ ಸದನಕ್ಕೆ ಮುಸಿಬಳೆಯಲಾಯಿತು. ಕಾಂಗ್ರೆಸ್ ಸರ್ಕಾರದೊಂದಿಗೆ ಅಧಿಕಾರ ಹಂಚಿಕೊಂಡಿದ್ದ ತೃಣಮೂಲ ಕಾಂಗ್ರೆಸ್ನ ನಾಯಕಿ ಮಮತಾ ಬ್ಯಾನರ್ಜಿ ಕೂಡ ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳಲು ಮುಸ್ಲಿಮರನ್ನು ಓಲೈಸಲು ಅಲ್ಪಸಂಖ್ಯಾತರ ಕಾಳಜಿಯ ರಾಗ ಎತ್ತಿದ್ರು. ಮಾರ್ಚ್ 9 ಈ ನಾಟಕ ಮುಂದುವರೆದಾಗ ಹಿಂದಿನ ದಿನ ಗೂಂಡಾಗಿರಿ ಮಾಡಿದ್ದ ಸಂಸತ್ ಸದಸ್ಯರೆಲ್ಲ ಅಮಾನತುಗೊಂಡಿದ್ರು. ಮಮತಾ ಬ್ಯಾನರ್ಜಿ ಸಭೆಗೆ ಬರದೆ ತಪ್ಪಿಸ್ಕೊಂಡ್ರು. ಆಗ ಧ್ವನಿಮತದ ಆಧಾರದ ಮೇಲೆ ನಡೆದ ಮತಗಣನೆಯಲ್ಲಿ 186 ಮತಗಳನ್ನು ಪಡೆದು ಮಹಿಳಾ ಮಸೂದೆ ಬಹುಮತದಿಂದ ಅಂಗೀಕೃತವಾಯಿತು. ಆದರೆ ಲೋಕಸಭೆಯಲ್ಲಿ ಅದು ಅಂಗೀಕಾರವಾಗದೆ ಬಿತ್ತು. ಆ ನಂತರ ಈ ಮಸೂದೆಗಾಗಿ ಬಿರುಸಿನ ಚಳುವಳಿ ನಡೆದದ್ದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಅಲ್ಲಿಯವರೆಗೂ ಇದ್ದಂತಹ ಒಂದು ಫೋರ್ಸ್ ಏನಿತ್ತು, ನಂತರದ ದಿನಗಳಲ್ಲಿ ಅದು ಕಾಣಿಸ್ಲಿಲ್ಲ. ಕಳೆದ ವರ್ಷಗಳಲ್ಲಿ ಈ ಮಸೂದೆ ಜಾರಿಯನ್ನು ಒಳ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯದ ನೆಪವೊಡ್ಡಿ ವಿರೋಧಿಸುತ್ತಾ ಬಂದಿರುವ ಯಾದವದ್ವಯರು ಮತ್ತು ಇತರ ಪಕ್ಷಗಳಲ್ಲಿನ ನಿರ್ದಿಷ್ಟ ಗುಂಪುಗಳು ಕೊಡುತ್ತಿರುವ ಕಾರಣಗಳಲ್ಲಿ ಪ್ರಾಮಾಣಿಕ ಕಾಳಜಿಗಳೇನೂ ಕಂಡುಬರುತ್ತಿಲ್ಲ. ಪಿತೃಪ್ರಧಾನತೆಯ ಬಲಿಷ್ಠ ವಿರೋಧ ಈ ಎಲ್ಲ ಪಕ್ಷದವರಲ್ಲೂ ಇದೆ. ಇಲ್ಲಿಯವರೆಗೆ OBC ಮತ್ತು ಅಲ್ಪಸಂಖ್ಯಾತ ಮೀಸಲಾತಿಯು ಉದ್ಯೋಗ ಮತ್ತು ವಿದ್ಯಾಭ್ಯಾಸಕ್ಕೆಂದು ನೀಡಿರಬಹುದಾದರೂ ಅದನ್ನು ಶಾಸನಸಭೆಯ ಸಾಮಾನ್ಯ ಚುನಾವಣೆಗಳಲ್ಲಿ ಪರಿಗಣಿಸಿಲ್ಲ. ಹೀಗಿರುವಾಗ ಮಹಿಳಾ ಮೀಸಲಾತಿ ಮಸೂದೆಯಲ್ಲಿ ಮಾತ್ರ ಅದನ್ನು ಒತ್ತಾಯಿಸುತ್ತಿರುವ ಹಿಂದಿನ ಹುರುಳೇನು? ಅಂದರೆ ಮೀಸಲಾತಿಗೆ ಅಡ್ಡಗಾಲು ಹಾಕಕ್ಕೆ ಇದು ಒಂದು ಕಾರಣ. ಗೀತಾ ಮುಖರ್ಜಿ ನೇತೃತ್ವದ ಸದನ ಸಮಿತಿಯು OBCಗಳಿಗೆ ಮೀಸಲಾತಿಯನ್ನು ನೀಡಬಾರದು ಅಂತ ಹೇಳದೇ ಇದ್ರೂ ಕೂಡ ಈ ಹಂತದಲ್ಲಿ ಬೇಡ ಅಂತ ತಳ್ಳು ಹಾಕ್ತು. ಆದರೂ ಕೂಡ ಆ ಸಮಿತಿ ತನ್ನ ಶಿಫಾರಸಿನಲ್ಲಿ ಸೂಕ್ತ ಸಮಯ ಬಂದಾಗ ಅಗತ್ಯ ಬಿದ್ದರೆ ಸಂಸತ್ತು ಯಾವುದಾದರೂ ಹಂತದಲ್ಲಿ OBC ಮಹಿಳೆಯರಿಗೆ ಮೀಸಲಾತಿಯ ಲಾಭವನ್ನು ದೊರಕಿಸಿಕೊಡುವ ತಿದ್ದುಪಡಿ ಮಾಡಬಹುದು ಅಂತ ಸರ್ಕಾರಕ್ಕೆ ಸಲಹೆ ನೀಡಿತು. 2010ರ ಮಾರ್ಚ್ ತಿಂಗಳಲ್ಲಿ ಮಂಡಿತವಾದ ಮಸೂದೆಗೆ ಪೂರ್ವಭಾವಿಯಾಗಿ ಮಾತಾಡ್ತಾ ಅವತ್ತಿನ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿದ್ರು, ಮಹಿಳಾ ಮೀಸಲಾತಿ ಮಸೂದೆಯು
OBC ವಿರೋಧಿಯಾಗಲಿ ಅಲ್ಪಸಂಖ್ಯಾತ ವಿರೋಧಿಯಾಗಲಿ ಇಲ್ಲ. ಅವರ ಕಾಳಜಿಗಳನ್ನು ನಾನು ಗೌರವಿಸುತ್ತೇನೆ. ಆದರೂ ಈ ಮಸೂದೆಯನ್ನು ಬೆಂಬಲಿಸಿದ ವಿರೋಧ ಪಕ್ಷಗಳನ್ನು ನಾನು ವಂದಿಸುತ್ತೇನೆ. ಅಪಾರ ತ್ಯಾಗ ಮಾಡಿರುವ ಭಾರತೀಯ ಮಹಿಳೆಯರ ಗೌರವಾರ್ಥ ಈ ಮಸೂದೆ ಮಂಡನೆಯಾಗಿದೆ. ಇದೊಂದು ಚರಿತ್ರಾರ್ಹ ಬೆಳವಣಿಗೆ ಅಂತ ಅವತ್ತು ಅವರು ಹೇಳಿದ್ರು. ಆದರೆ ಅವತ್ತಿನಿಂದ ಇವತ್ತಿನವರೆಗೂ BJP ಸರ್ಕಾರ ಸಾಂವಿಧಾನಿಕವಾಗಿ ನಡ್ಕೊಂಡಿರುವ ರೀತಿ ಮಸೂದೆಯನ್ನು ಸ್ವಾಗತಿಸಲು ಅಪನಂಬಿಕೆ ಹುಟ್ಟಿಸುತ್ತೆ. ಬಹುಮಹತ್ವದ ಅಹಂಕಾರದಿಂದ ಸಂವಿಧಾನದ ಬಹುಮುಖ್ಯ ಉಸಿರಾದ ಸಮಾಜವಾದ, ಮತಧರ್ಮ ನಿರಪೇಕ್ಷತೆ ಮತ್ತು ಸಮಗ್ರತೆಯ ಪದಗಳನ್ನು ತೆಗೆದುಹಾಕಿ ಸಂವಿಧಾನದ ಪ್ರಸ್ತಾವನೆಯ 76ರ ತಿದ್ದುಪಡಿಯನ್ನು ಬದಲಿಸಲು ಹೊರಟಿರುವ ಸರ್ಕಾರ ಮತ್ತು ಪದಕಗಳನ್ನು ತಂದಿಟ್ಟ ಮಹಿಳಾ ಕುಸ್ತಿಪಟುಗಳ ಅಳುಲನ್ನೂ ಅರ್ಥ ಮಾಡಿಕೊಳ್ಳದವರು, ಮಣಿಪುರದ ಮಹಿಳೆಯರ ಆಕ್ರಂದನಕ್ಕೆ ಕಿವುಡಾದವರು, ಅಷ್ಟೆಲ್ಲ ಏಕೆ ಪಕ್ಕದಲ್ಲೇ ಇದ್ದ ಮಹಿಳಾ ರಾಷ್ಟ್ರಪತಿಯನ್ನು ಅವರು ನಡೆಸ್ಕೊಂಡಂಥ ರೀತಿ, ಹೊಸ ಸಂವಿಧಾನವನ್ನು ಉದ್ಘಾಟನೆಯ ಸಂದರ್ಭದಲ್ಲಿ ಕೂಡ ಅವರನ್ನು ಆಹ್ವಾನಿಸದೆ ಅವಮಾನ ಮಾಡಿದವರು ಎಂಥ ನಾರಿ ಶಕ್ತಿಯನ್ನು ಗೌರವಿಸಬಲ್ಲರು? ಅಲ್ಲಿ ದೇವಾಲಯಕ್ಕೆ ಎಂಟ್ರಿ ಕೊಡದೇ ಇರೋರು ಇನ್ನು ಶಾಸನ ಸಭೆಗೆ ಎಂಟ್ರಿ ಕೊಡ್ತಾರಾ? ಇದೆಲ್ಲ ಈ ದೇಶದಲ್ಲಿ ಈ ಲಿಂಗ ನ್ಯಾಯ ಅನ್ನೋದು ಎಷ್ಟು ದುಬಾರಿ ಮತ್ತು ನಿಧಾನ ನಡೆಯೋದು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಾರಿಯರನ್ನು ಪೂಜೆ ಮಾಡ್ತೀವಿ ಅಂತಾರೆ, ಆದರೆ ನಮ್ಮ ಮಹಿಳೆಯರಿಗೆ ಯಾವ ಪೂಜೆಯೂ ಬೇಡ ಅನ್ನೋದು ತುಂಬ ಮುಖ್ಯವಾದ್ದು. ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರ ಮತಗಳು ನಿರ್ಣಾಯಕವಾಗಲಿದೆ ಎನ್ನುವುದು ಕೇಂದ್ರ ಸರ್ಕಾರಕ್ಕೆ ಮನವರಿಕೆಯಾಗಿದೆ. ಆದ್ದರಿಂದ ಮಹಿಳೆಯರನ್ನು ಓಟಿನ ಬ್ಯಾಂಕ್ಗಳಾಗಿ ನೋಡ್ತಾ ತಮ್ಮ ಬತ್ತಳಿಕೆಯಲ್ಲಿರುವ ಒಂದೊಂದೇ ಬಾಣವನ್ನು ಬಿಡ್ತಾ ಇದ್ದಾರೆ. ನಾರಿ ಶಕ್ತಿ ವಂದನ ದಿನವೂ ಕೂಡ ಮಹಿಳೆಯರನ್ನು ಮರಳು ಮಾಡುವ ಸುಂದರ ನಾಮಕರಣದ ಒಂದು ಅಸ್ತ್ರ ಅಷ್ಟೇ. ಬೇಟಿ ಬಚಾವೋ ಬೇಟಿ ಪಡಾವೋ ಎಂದು ಹೇಳಿದ ಸರ್ಕಾರ ತರಲು ಹೊರಟಿರುವ ಈ ಮಸೂದೆ ನಿಜವಾದ ಅರ್ಥದಲ್ಲಿ ಸಾಕಾರಗೊಳ್ಳಬೇಕಾದರೆ ಹಿಂದಿನ ಜನಗಣತಿಯ ಆಧಾರದ ಮೇಲೆಯೇ ಆಗಬಹುದಿತ್ತು. 24ರ ಚುನಾವಣೆಗೆ ಅನ್ವಯಿಸಬಹುದಿತ್ತು. ಈಗಲೂ ಕೂಡ ಡಿಲಿಮಿಟೇಷನ್ ಇರಬಹುದು ಅಥವಾ ಜನಗಣತಿಯ ನೆಪ ಹೂಡ್ತಾ ಅದನ್ನು ಮಾಡಿಕೊಳ್ಳುವುದಕ್ಕೆ ಈ ಮಹಿಳಾ ಮಸೂದೆಯನ್ನು ಕೂಡ ಒಂದು ನೆಪ ಮಾಡಿಕೊಳ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಮಹಿಳೆಯರನ್ನು ಒಂದು ಅಸ್ತ್ರವಾಗಿ ದಾಳವಾಗಿ ಬಳಸ್ಕೊಳ್ತಿದ್ದಾರೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಇವೆಲ್ಲವನ್ನ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಮಹಿಳೆಯರು ಒಟ್ಟಾಗಿ ಮಾಡಬೇಕಾದ್ದೇನು ಅಂತಂದರೆ, ಮಹಿಳೆಯರ ಐಕ್ಯತೆ, ಅವರ ಎಲ್ಲ ಪಕ್ಷಾತೀತವಾಗಿರಬೇಕು ಅನ್ನೋ ಪದ ನಾನು ಹೇಳಲ್ಲ, ಯಾಕೆ ಅಂತ ಇರಬೇಕು ಅಂತ ಆಸೆ ಪಡ್ತೀನಿ. ಆದರೆ ಆ ಮಣಿಪುರದ ಘಟನೆ ಆದಾಗಿರಬಹುದು, ಹತ್ರಾಸ್ದಾಗಿರಬಹುದು, ಆ ಥರದ್ದು ಎಂಥದೇ ಮಹಿಳೆಯ ಮೇಲೆ ದೌರ್ಜನ್ಯ ಆದಾಗ BJPಯ ಸಂಸದೆಯರೆಲ್ಲ ಎಷ್ಟು ಬಾಯಿ ಮುಚ್ಕೊಂಡು ಕೂತಿದ್ರು. ಈಗಲೂ ಕೂಡ ಅವರಿಗೂ ಗೊತ್ತಿರಬಹುದು ಅಂತ ನಾನು ಹೇಳಲ್ಲ. ಇದು ನಾಟಕ ಅಂತ, ನಾಟಕ ಆದರೂ ಪರವಾಗಿಲ್ಲ ಅಂತ ವಿರೋಧ ಪಕ್ಷಗಳನ್ನು ಬೈಯೋದಕ್ಕೆ ಮತ್ತು ತಮ್ಮ ಮತ ವೃದ್ಧಿಸ್ಕೊಳ್ಳೋದಕ್ಕೆ ಅವರು ಮೋದಿ ಮಾಡ್ತಾ ಇರೋದು ಅಯ್ಯೋ ಮಹಿಳೆಯರಿಗೆಲ್ಲ ಎಂತಹ ಉಪಯೋಗ ಆಗ್ತಾ ಇದೆ, ಆದರೆ ಮಾತ್ರ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಈ 30 ವರ್ಷಗಳ ಇತಿಹಾಸದಲ್ಲಿ ಒಮ್ಮೆಯೂ ಕೂಡ ಎಡಪಕ್ಷಗಳು ಮೀಸಲಾತಿ ಮಸೂದೆಯ ಜಾರಿಯನ್ನು ವಿರೋಧಿಸದೇ ಇದ್ದರೂ ಕೂಡ ಈಗ ಮೋದಿ ಆಡ್ತಿರುವ ನಾಟಕವನ್ನು ವಿರೋಧಿಸ್ತಿದ್ದಾರೆ ಅಂತಂದರೆ ಅದರ ನಿಜವಾದ ಸತ್ಯ ಅರ್ಥ ಆಗಬೇಕು. ನಾವು ಮಾಡಬೇಕಾದ ಅತ್ಯಂತ ಮುಖ್ಯವಾದ ಕೆಲಸ ಅಂದರೆ ಮೋದಿಯವರ ಈ ನಾಟಕವನ್ನು ಜನರ ಹತ್ರ ತಗೊಂಡು ಹೋಗಿ ಇದು ನಿಜವಾದ ಕಳಕಳಿ ಅಲ್ಲ, ಕಾಳಜಿ ಅಲ್ಲ. ಅವರ ಕಾಳಜಿ ಇದ್ದಿದ್ದರೆ ಇಷ್ಟು ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಅನ್ಯಾಯ ಆಗ್ತಿದ್ದಾಗ ಅವರು ಬಾಯಿ ತೆಗಿಬಹುದಾಗಿತ್ತು, ತೆಗೆದಿಲ್ವಲ್ಲ ಅನ್ನುವ ಸತ್ಯವನ್ನು ನಮ್ಮ ಇತಿಹಾಸದ ಅವರ ನಡೆಗಳನ್ನು ನೆನಪಿಸುತ್ತಾ ಹೇಳ್ಬಹುದು ಅಂತ ನನಗನ್ನಿಸುತ್ತೆ. ಇದು ಇವಾಗ ಮೀಸಲಾತಿ, ಮಹಿಳಾ ಮೀಸಲಾತಿಯನ್ನು ತರಬೇಕು ಅನ್ನುವಂತಹ ಪ್ರಾಮಾಣಿಕತೆ ನಮ್ಮೆಲ್ಲ ರಾಜಕೀಯ ಪಕ್ಷಗಳಿಗೂ ಇದ್ದಿದ್ರೆ ಬಂದು ಯಾವುದೋ ಕಾಲ ಆಗಿರಬೇಕಾಗಿತ್ತು ಅನಿಸುತ್ತೆ. ಯಾಕಂದರೆ ಜಾಗತಿಕವಾಗಿ ನೋಡಿದರೆ ನಾವು ಮಹಿಳಾ ಪ್ರಾತಿನಿಧ್ಯ ಶಾಸನ ಸಭೆಗಳಲ್ಲಿ 26% ನಮ್ಮ ದೇಶದಲ್ಲಿ ಎಷ್ಟಿದೆ? 14%
ಅಷ್ಟೇನೆ 26ರಲ್ಲಿ 14ರಲ್ಲಿ ಇನ್ನು 33ಕ್ಕೆ ನಾವು ಹೋಗೋದು ಹೇಗೆ? ರಾಜ್ಯ ವಿಧಾನಸಭೆಗಳಿಗೆ ಬಂದ್ರಂತೂ ಇನ್ನೂ ಕಡಿಮೆ, 4% ದಾಟಲ್ವೇನೋ ನಾವು. ಇಷ್ಟೊಂದು ಪುರುಷಮಯವಾದ ರಾಜಕಾರಣವನ್ನು ನೀವು ನೋಡ್ತಾ ಇದ್ರೆ ಎಲ್ಲೆಲ್ಲೂ ಅಂದರೆ ಇದು ಜಾಗತಿಕವಾಗಿ ಈಗ ಯುದ್ಧ ನಡೀತಾ ಇದೆ, ಅಲ್ಲೂ ನೋಡಿದ್ರೆ ಎಲ್ಲರೂ ಮೆನ್ ಯುದ್ಧವನ್ನು ನಡೆಸ್ತಾ ಇರೋವಂಥವ್ರು. ಹೇಗೆ ಒಂದು ಆಡಳಿತದ ದಿಕ್ಕು ಈ ಪುರುಷ ಪಾರಮ್ಯದ ರಾಜಕಾರಣದಲ್ಲಿ ನಮ್ಮ ವಿಶ್ವವನ್ನೇ ವಿನಾಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಹೇಳಿದಾಗ, ರಾಜಕೀಯವಾಗಿ ಅಧಿಕಾರ ಮಹಿಳೆಗೆ ಬೇಕಿರೋದು ಎಷ್ಟೊಂದು ತುರ್ತಿನದು, ಎಷ್ಟೊಂದು ಅಗತ್ಯದ್ದು. ಒಂದು ಬ್ಯಾಲೆನ್ಸ್ ಬೇಕಲ್ವಾ? ಪ್ರಕೃತಿ ಪುರುಷ ಅಂತ ಏನು ಹೇಳ್ತೀವಿ, ಆ ಬ್ಯಾಲೆನ್ಸ್, ಆ ಧ್ವನಿಗಳು ಒಂದು ಸಮತೋಲನ ಬರಲಿಕ್ಕೆ ಅಧಿಕಾರದಲ್ಲಿ ಬೇಕಿರೋದು ಅಗತ್ಯ ಇದೆ ಅನ್ನೋದನ್ನು ನಾವು ಮನನ ಮಾಡ್ಕೊಳ್ಬೇಕು. ಆದರೆ ಅದು ಮರೀಚಿಕೆನೇ ಆಗ್ತಾ ಇದೆ. ಈಗ ಮೊನ್ನೆ ಆದದ್ದೂ ಹಾಗೇನೇನೆ, ಇದ್ದಕ್ಕಿದ್ದಂಗೆ ಯಾಕೆ ಇವ್ರಿಗೆ ಜ್ಞಾನೋದಯ ಆಯಿತು? 2019ರಲ್ಲೇ ತರಬಹುದಿತ್ತಲ್ಲ, 2023ರಲ್ಲಿ ಸಾರಿ, ಅದು ಸರ್ವ ಪಕ್ಷಗಳನ್ನು ಅನುಮೋದನೆ ಕೊಟ್ಟ ನಂತರ ಅದು ಪಾಸ್ ಆದಮೇಲೆ ಎಲ್ಲ ಸಂಭ್ರಮಿಸಿದ್ರು, ಮಹಿಳಾ ಮೀಸಲು ಮಸೂದೆ ಬಂದ್ಬಿಡ್ತು ಅಂದ್ಬಿಟ್ಟು. ಆದರೂ ಕೂಡ ಏನಂದರೆ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು, ನಾವು ಮಹಿಳಾ ಪರ ಅನ್ನೋದನ್ನು ಹೇಳ್ಕೋಬೇಕಾಗಿತ್ತು. ಬೇಟಿ ಬಚಾವೋ, ಎಷ್ಟೊಂದು ದ್ವಂದ್ವಗಳಿವೆ. ಈಗ ಮೊನ್ನೆ ಕೂಡ ಯಥಾ ಪ್ರಕಾರ ಅದೇ ಆಯಿತು. ಈಗಲೂ ಕೂಡ ಚುನಾವಣೆ ಸಂದರ್ಭನೇ ವೆಸ್ಟ್ ಬೆಂಗಾಲು ಮತ್ತು ತಮಿಳುನಾಡು ಶತಾಯ ಗತಾಯ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಇದು ಪಶ್ಚಿಮ ಬಂಗಾಳದಲ್ಲಂತೂ ಮಮತಾ ಬ್ಯಾನರ್ಜಿ ಅವರನ್ನು ಯಾವ್ಯಾವ ರೀತಿ ಮಾತಾಡಿದ್ರು ಲಾಸ್ಟ್ ಟೈಮು, ಕಳೆದ ಚುನಾವಣೆಯಲ್ಲೂ ಈಗಲೂ ಕೂಡ ಎಷ್ಟು ಮಟ್ಟಿಗಿನ ಒಂದು ಮಜಲ್ ರಾಜಕಾರಣ ನಡೀತಾ ಇದೆ ಅಂತ ಅನ್ನೋದು ಗೊತ್ತಿದೆ. ಹಾಗಾಗಿ ಅವ್ರಿಗೆ ಈಗ ಏನಾಗ್ಬಿಟ್ಟಿದೆ ಅಂದರೆ 1990ರ ದಶಕದ ತನಕನೂ ಈ ಮಹಿಳಾ ವೋಟ್ ಬ್ಯಾಂಕ್ ಅನ್ನೋದು ಅಷ್ಟೊಂದು ಗೋಚರವಾಗಿ ಇರಲಿಲ್ಲ. ಈಗ ಇತ್ತೀಚಿನ ವರ್ಷಗಳಲ್ಲಿ ಇದು ಒಂದು ರೀತಿ ವಿಮೆನ್ ಕಾನ್ಸ್ಟಿಟ್ಯೂಯನ್ಸಿ ಅಂತ ಅನ್ನೋದು ಒಂದು ಏನೋ ಅದು ಗೋಚರತೆ ಪಡ್ಕೊಂಡ್ಬಿಟ್ಟಿದೆ. ಅದು ಹೆಂಗೆ ಅಂತ ಹೇಳಿದ್ರೆ, ಪ್ರಭುತ್ವಗಳು ಒಂದು ಟ್ರಾನ್ಸಾಕ್ಷನಲ್ ಇದು ಏನಂದರೆ ಹಣ ಬ್ಯಾಂಕ್ ಇದಕ್ಕೆ ಕ್ಯಾಶ್ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಚುನಾವಣೆಗಳನ್ನು ಗೆಲ್ಲಬಹುದು ಅಂತ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದ್ದೀವಿ. ಕರ್ನಾಟಕ ಸೇರಿದಂತೆ ಬಿಹಾರ, ಜಾರ್ಖಂಡ, ಮಹಾರಾಷ್ಟ್ರ ಇಲ್ಲೆಲ್ಲವನ್ನೂ ಕೂಡ ಈ ಥರ ಮಹಿಳಾ ಮತದಾರರನ್ನು ಒಲಿಸ್ಕೊಂಡು ಗೆಲುವನ್ನು ಕಾಣೋ ಅಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಮಹಿಳಾ ಮತದಾರರು, ಯಾಕಂದರೆ ಅವ್ರು ದೇ ಹ್ಯಾವ್ ಬಿಕಮ್ ಇಂಡಿಪೆಂಡೆಂಟ್, ಈಗ ಬರೀ ಗಂಡಂದಿರು ಪುರುಷ ಸಂಬಂಧಿಗಳ ಮಾತುಗಳನ್ನೇನು ಕೇಳ್ತಾ ಇಲ್ಲ, ದೇ ಆರ್ ಎಕ್ಸರ್ಸೈಸಿಂಗ್ ದೇರ್ ವೋಟಿಂಗ್ ಆನ್ ದೇರ್ ಓನ್ ಅನ್ನೋವಂಥದ್ದನ್ನು ಮನಗಂಡು ಅವರನ್ನು ಮನವೊಲಿಸ್ಕೊಳ್ಳೋದಕ್ಕಾಗಿ ಒಂದು ರೀತಿ ಇದೇ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ತುರ್ತು ಅಧಿವೇಶನ ಅಂತ ಕರೆದ್ರು. ಏನು ಇದ್ದಕ್ಕಿದ್ದಂಗಾದ ಜ್ಞಾನೋದಯ. ಮತ್ತು ಇದು ಅದಕ್ಕೇನು ನಾವು ನೋಡಿದ್ವಿ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ಎಷ್ಟು ದೊಡ್ಡ ಜಾಹೀರಾತುಗಳು, ಆಡಂಬರದ ಜಾಹೀರಾತುಗಳು ಬಂದಿದ್ದನ್ನು ನಾವು ನೋಡಿದ್ವಿ. ಆದರೆ ದಿನನಿತ್ಯದಲ್ಲಿ ಮಹಿಳೆಯ ಬದುಕು ಅಷ್ಟೊಂದೇನು ಆರಾಮದಾಯಕವಾಗಿಲ್ಲ ಅಂತನ್ನೋದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಇಷ್ಟೆಲ್ಲ ಆದ ನಂತರ ಏನು ಇದು 131ನೇ ತಿದ್ದುಪಡಿ ಅಂತ ಹೇಳಿಬಿಟ್ಟು ತಂದರು. ಆದರೆ ಒಂದು ವಿಚಿತ್ರ ಅಂದರೆ ಏಪ್ರಿಲ್ 16ರಂದು ಒಂದು ಗೆಜೆಟ್ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಏನಂತ ಹೇಳಿದ್ರೆ ಏನು ಇದು ಏನು ಮಹಿಳಾ ಮೀಸಲು ಮಸೂದೆ ಕಾಯ್ದೆಯ ನೋಟಿಫಿಕೇಶನ್. ಅದು ಏನು ಅನ್ನೋದೇ ಸರಿ ನನಗೆ ಈಗಲೂ ಅರ್ಥ ಆಗಲಿಲ್ಲ. ಏನಕ್ಕೆ ಅದನ್ನು ಅವರು ಅನೌನ್ಸ್ ಮಾಡಿದ್ರು, ಟೆಕ್ನಿಕಲ್ ರೀಸನ್ಗಾಗಿ ಹಾಕಿದ್ದೀವಿ ಅಂತ ಹೇಳಿಬಿಟ್ಟು ಅಲ್ಲಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಅಂತ ಪತ್ರಿಕಾ ವರದಿಗಳು ಬಂದಿವೆ. ಇಟ್ ಈಸ್ ಬೀಯಿಂಗ್ ಗಿವನ್ ಟು ಇನ್ಫೋರ್ಸ್ ಅಂತ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಬಂದಿದೆ. ಮಹಿಳಾ ಮೀಸಲು ಮಸೂದೆ 2023ರದು. ಈ 2023ರ ಮಸೂದೆಯಲ್ಲಿ ಒಂದು ಏನು 334A ಕ್ಲಾಸ್ ಇತ್ತು. ಅದರ ಪ್ರಕಾರ ಅದು 3 ಹಂತಗಳ ಪ್ರಕ್ರಿಯೆ ಅಂತೆ. ಒಂದು ಜನಗಣತಿ, ಮತ್ತು ಡಿಲಿಮಿಟೇಷನ್ ನಂತರವೇ 2023ರ ಕಾಯ್ದೆಯನ್ನು ಜಾರಿ ಮಾಡ್ಬೋದು ಅಂತ. ಆದರೆ ಪ್ರತಿಪಕ್ಷಗಳು ಏನು ಹೇಳಿದ್ರು, ಆಗಲೂ ಕೂಡ ಜನಗಣತಿಗೆ ಯಾಕೆ ಕಾಯ್ತೀರಾ, ಡಿಲಿಮಿಟೇಷನ್ಗೆ ಯಾಕೆ ಕಾಯ್ತೀರಾ, ಯಾಕಂದರೆ 2027ಕ್ಕೆ ಮುಕ್ತಾಯ ಆಗ್ಬೋದೇನೋ, ಈಗಷ್ಟೇ ಶುರುವಾಗ್ತಾ ಇದೆ ಜನಗಣತಿ, ಅಲ್ಲಿ ತನಕ ಕಾಯೋದ್ರ ಬದಲು ಈ 2011ರದ್ದೇ ಇಟ್ಕೊಂಡು ನೀವು 2024ರಿಗೆ ಕೊಡಿ ನಮಗೆ ಮಹಿಳಾ ಮೀಸಲು ಮಸೂದೆ ಅಂತ ಪ್ರತಿಪಕ್ಷಗಳು ಆಗ ಆಗ್ರಹ ಪಡಿಸಿದ್ರು 2023ರಲ್ಲಿ. ಇಲ್ಲ ಅಂದರೆ ಇದು ನಮಗೆ ಬರೋಕ್ಕೆ 2034ರ ತನಕ ಆಗಬಹುದು ಅನ್ನುವ ಸಂಶಯ ಅಂತೂ ಇದ್ದೇ ಇದೆ. ಯಾಕೆಂದರೆ 2027ರಲ್ಲಿ ಜನಗಣತಿ ವರದಿಗಳು ಬಂದು ಡಿಲಿಮಿಟೇಷನ್ ಎಕ್ಸರ್ಸೈಸ್ ಆಗಿ ಇವರು ಕೊಡಬೇಕಾದ್ರೆ 2029ಕ್ಕೂ ಸಾಧ್ಯ ಇಲ್ಲ, 2034ಕ್ಕೆ ಬರಬಹುದು. ಅಲ್ಲಿ ತನಕ ಈ ಮಹಿಳಾ ಮತದಾರರನ್ನ ಒಲಿಸ್ಕೊಳ್ಬೇಕಲ್ಲ. ಈಗ ಚುನಾವಣೆ ಬೇರೆ ಬಂದಿದೆಯಲ್ಲ, ಇದ್ದಕ್ಕಿದ್ದಂಗೆ ಇದು ನೋಟಿಫಿಕೇಶನು, ತರಾತುರಿಯ ವಿಶೇಷ ಅಧಿವೇಶನ. ಇಲ್ಲಿ ಎಷ್ಟು ಜನ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ವಿರೋಧ ಪಕ್ಷಗಳಿವೆ, ಸಾರ್ವಜನಿಕರಿದ್ದಾರೆ. ಇವರು ಯಾರನ್ನೂ ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ತುರ್ತು ಅಧಿವೇಶನ ಅಂತ ಹೇಳಿ ಕರೆದು, ಅಂದರೆ ಅಲ್ಲಿ ಒಂದು ರಾಜಕೀಯ ತಂತ್ರಗಾರಿಕೆ ಇತ್ತ ಅಂತ. ಒಂದು ಏನಂದರೆ ಗೆದ್ದರೆ
ತಾವು ಮಹಿಳಾ ಪರ ಅಂತ ಹೇಳಿ ಒಂದು ಮತ ಇದನ್ನ ಪಡ್ಕೊಳ್ಳೋದು. ಸೋತ್ರೆ ಪ್ರತಿಪಕ್ಷಗಳನ್ನ ಹೀಗಳದು ಅವರನ್ನ ಖಳನಾಯಕರನ್ನಾಗಿಸಿ ನಾವೇನೇ ಮಹಿಳಾ ಪರ ಅಂತ ಮಾಡ್ಕೊಳ್ಳುವಂತಹ ಒಂದು ಇದು ಏನು ಒಂದು ಮನಸ್ಸೇನಾದ್ರು ಇತ್ತ ಆಡಳಿತ ಪಕ್ಷಕ್ಕೆ ಅನ್ನುವಂತಹ ಒಂದು ಸಂಶಯವಂತೂ ಇದೆ. ಆದರೆ ಅವ್ರು ಅನ್ಕೊಂಡಿದ್ರು ಇದು ಗೆಲುವು ಸಾಧಿಸಿದ್ರೆ ನಾವು ಖಂಡಿತವಾಗಿಯೂ ಇದನ್ನೊಂದು ಸಂಭ್ರಮಿಸ್ಬೋದು, ಚುನಾವಣೆಯ ಒಂದು ಏನು ಅಸ್ತ್ರವಾಗಿ ಬಳಸಬಹುದು ಅಂತ ಹೇಳಿಬಿಟ್ಟು. ಆದರೆ ಅದು ಸೋತ ಮೇಲೆ ಏಪ್ರಿಲ್ 18ನೇ ತಾರೀಕು ನಮ್ಮ ಪ್ರಧಾನಿಯವರ ಭಾಷಣವನ್ನ ದೂರದರ್ಶನದಲ್ಲಿ ಕೇಳಿದ್ದೀವಿ ನಾವು. ಅದು ಕೂಡ ಈಗೆಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವೈಲೇಷನ್ ಇದು, ಯಾಕೆ ಚುನಾವಣಾ ಆಯೋಗ ಸುಮ್ಮನೆ ಇದೆ, ಏನು ಕ್ರಮವನ್ನ ಕೈಗೊಳ್ಳದೆ ಅಂತ. ಅಂದ್ರೆ ಈಗ ಮಹಿಳಾ ಮೀಸಲು ಮಸೂದೆಯನ್ನ ಯಾರೂ ವಿರೋಧಿಸ್ತಿಲ್ಲ ಅಂತ ಪ್ರತಿಪಕ್ಷಗಳು ಹೇಳ್ತೇವೆ. ನಾವು ಈಗಾಗಲೇ ಅದಕ್ಕೆ ಒಪ್ಪಿಗೆ ಕೊಟ್ಟಾಗಿದೆ 2024ರಲ್ಲಿ. ಈವಾಗ ನೀವು ಕ್ಷೇತ್ರ ಮರು ವಿಂಗಡಣೆಯ ನೆಪವನ್ನ ಇಟ್ಕೊಂಡು ಕ್ಷೇತ್ರ ಮರು ವಿಂಗಡಣೆಯನ್ನ ನೀವು ಪಾಸ್ ಮಾಡ್ಕೊಳ್ಳೋಕ್ಕಾಗಿ ಮಹಿಳೆಯರನ್ನ ಒಂದು ಆಸರೆಯನ್ನಾಗಿ ಮಾಡ್ಕೊಳ್ತಾ ಇದ್ದೀರಾ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ. ಇದು ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ನಮ್ಮ ಕರ್ನಾಟಕವೂ ಸೇರಿದಂತೆ ದಕ್ಷಿಣ ರಾಜ್ಯಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ತುಂಬಾನೇ ಅನುಮಾನಗಳಿವೆ. ಯಾಕಂತ ಹೇಳಿದ್ರೆ ಆ ಮೂಲಕ ಒಂದು ಪ್ರಜಾಪ್ರಭುತ್ವದ ನಕ್ಷೆಯೇ ಬದಲಾಗಬಹುದು. ರಾಜ್ಯಗಳ ಒಂದು ಸೀಟ್ಗಳ ಮರು ವಿಂಗಡಣೆ ಇದೆಯಲ್ಲ, ಆ ಮೂಲಕ ಏನಾಗುತ್ತೆ, ಅದು ಹಿಂದಿ ರಾಜ್ಯಗಳ ಪ್ರಾಬಲ್ಯವನ್ನ ಉಂಟು ಮಾಡಿ ಕಡೆಗೆ ಇದು ಲಾಂಗ್ ಟರ್ಮ್ ಪರಿಣಾಮ ಬೀರುತ್ತೆ ಅನ್ನೋ ಅಂತಹ ಒಂದು ಸಮಸ್ಯೆ ಇರುವಾಗ ಅದನ್ನ ಪ್ರತಿಪಕ್ಷಗಳು ಸಾರ್ವಜನಿಕರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ಏನೂ ಕಿವಿಗೊಡದೆ ಹೀಗೆ ಅವರು ಅದೇ ಏನೋ ಮಂಡನೆಯನ್ನ ಮಾಡಿದ್ರು. ಆದರೆ ಈ ಸಂದರ್ಭದಲ್ಲಿ ನಾವು ಪ್ರತಿಪಕ್ಷಗಳನ್ನ ಮೆಚ್ಚಿಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಅವರು ಇಲ್ಲಿ ಸೋಲಿಸಿದ್ದು ಮಹಿಳಾ ಮೀಸಲು ಮಸೂದೆಯನ್ನಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಪ್ರತಿಪಕ್ಷಗಳು ಸೋಲಿಸಿದ್ದೇನೆಂದ್ರೆ ಮಹಿಳಾ ಸಬಲೀಕರಣದ ನೆಪ ಇಟ್ಕೊಂಡ್ಬಿಟ್ಟು ಭಾರತದ ಚುನಾವಣಾ ನಕ್ಷೆ ಬದಲಿಸುವಂತಹ ಸರ್ಕಾರದ ಹುನ್ನಾರವನ್ನ ಸೋಲಿಸಿವೆ. ಆದ್ರಿಂದಾಗಿ ಇದು ಏಪ್ರಿಲ್ 17 ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಬಹುಮುಖ್ಯ ದಿನ. ಮಹಿಳಾ ಮಸೂದೆಗೆ ಸೋಲು ಅನ್ನೋಕ್ಕಿಂತ ಈ ರೀತಿಯಲ್ಲಿ ನಾವು ವ್ಯಾಖ್ಯಾನ ಮಾಡೋದು ಅಗತ್ಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಇಲ್ಲಿ ಕೆಲವು ಪ್ರಶ್ನೆಗಳು. ಮಹಿಳಾ ಮೀಸಲು ಮಸೂದೆಗೆ ಇವಾಗ ಗಾಯತ್ರಿ ವಿಮಲಾ ಮಾತಾಡಿದಾಗೆ 543ರಿಂದ 850ಕ್ಕೆ ಸ್ಥಾನ ಏರಿಸೋದು ಯಾಕೆ ಅಗತ್ಯ? 543ರನ್ನೇ ಇಟ್ಕೊಂಡು ನೀವು ಕೊಡ್ಬೋದಲ್ವಾ? ಏನಕ್ಕಾಗಿ ನೀವು ಆದರೆ ಅವಾಗ ಚರ್ಚೆ ನಡೆದಾಗ ಹೇಳಿದ್ರು ಏನೋ ಇಲ್ಲ, ನಿಮಗೆ ದಕ್ಷಿಣ ರಾಜ್ಯಗಳು ಹೆದರ್ಕೋಬೇಕಾಗಿಲ್ಲ, 50 ಸೀಟ್ಸ್ ಪ್ರತಿ ರಾಜ್ಯಕ್ಕೂ ನಾವು ಹೆಚ್ಚು ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಗೃಹ ಸಚಿವರು ಹೇಳಿದ್ರು. ಆದರೆ ಅದು ಮಸೂದೆಯಲ್ಲಿ ಇಲ್ಲ ನಾವು ಓರಲ್ ಆಗಿ ನಾವು ಇದನ್ನ ಭರವಸೆ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನ ಯಾರು ನಂಬಕ್ ಸಿದ್ಧ ಇಲ್ಲ, ಪ್ರತಿಪಕ್ಷಗಳು ನಂಬಕ್ ಸಿದ್ಧ ಇಲ್ಲ. ಯಾಕಂದ್ರೆ ಒಂದು ಆಡಳಿತ ಅಂದ್ರೆ ಬಾಯಿ ಮಾತಿನ ಭರವಸೆಗಳಲ್ಲ, ನಿಮಗೆ ಲಿಖಿತವಾಗಿ ಕಾನೂನುಬದ್ಧವಾಗಿ ಇರಬೇಕು ಅನ್ನೋಂತಹ ಪ್ರಶ್ನೆಗಳನ್ನ ಪ್ರತಿಪಕ್ಷಗಳು ಎತ್ತಿದ್ದು ಸರಿಯಾಗಿಯೇ ಇತ್ತು. ಆದರೆ ಇವರು ಅದನ್ನೆಲ್ಲ ತಿರುಚಿ ಪ್ರತಿಪಕ್ಷಗಳ ಮೇಲೆ ಗೂಬೆಯನ್ನ ಕೂರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇವೆ. ಮತ್ತೆ ನಮ್ಮ ಮಾಧ್ಯಮಗಳಲ್ಲೂ ಈ ಒಂದು ಬೇರೆಯ ಏನು ಎಸ್ಪೆಷಲಿ ಟಿವಿ ಚಾನೆಲ್ಗಳಲ್ಲಿ ಈ ಬೇರೆಯ ಒಂದು ಆಯಾಮವು ಅಷ್ಟು ಚರ್ಚೆ ಆಗ್ತಾ ಇಲ್ಲದೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಮಹಿಳಾ ವಿರೋಧಿಗಳು ಸೋಲ್ತು ಅನ್ನುವಂತಹ ಒಂದು ಸಂಕಟನವೇ ಜಾಸ್ತಿಯಾಗಿ ಒಂದು ರೀತಿಯಲ್ಲಿ ಬಿಲ್ಡ್ ಆಗಿ ಸಾರ್ವಜನಿಕ ಮನದಲ್ಲಿ ಅದನ್ನ ಬೇರೂರಿಸುವಂತಹ ಪ್ರಯತ್ನ ಇರೋದನ್ನ ಮಹಿಳೆಯರು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳೋದು ಈಗ ಸದ್ಯದ ತುರ್ತು ಅನ್ನೋದನ್ನ ನಾವು, ಏಕೆಂದ್ರೆ ಹತಾಶೆಗೊಳ್ಳಬಾರ್ದು. ಇದು ಹತಾಶೆಗೊಳ್ಳುವಂತಹ ಸಂಗತಿಯಲ್ಲ ಇದು. ಯಾಕಂದ್ರೆ ಇದಕ್ಕೊಂದು ದೊಡ್ಡ ಇತಿಹಾಸನೇ ಇದೆ. ಏನು ಮಹಿಳಾ ಮತದಾರರ ಶಕ್ತಿಯನ್ನು ಈಗ ನಾವು ಕಂಡುಕೊಂಡಿದ್ದೀವಿ. ಮಹಿಳೆಯರು ಏನಂದ್ರೆ ಮತದಾನದಲ್ಲಿ ತಮ್ಮ ಒಂದು ಛಾಪನ್ನ ಮೂಡಿಸಿ ಇದು ಸರ್ಕಾರಗಳನ್ನ ಉರುಳಿಸ್ಬೋದು, ಗೆಲ್ಲಿಸ್ಬೋದು ಅನ್ನೋದು ಬಿಹಾರ ಮತ್ತೆ ಬೇರೆ ಬೇರೆ ಕಡೆ ಇದರಲ್ಲಿ ಗೊತ್ತಾಗಿದೆ. ಆದರೆ ಅವ್ರಿಗೆ ಬರೀ ಫಲಾನುಭವಿಗಳಾಗಿ ಉಳ್ಕೊಳ್ಬಾರ್ದು, ಅವರು ಆಡಳಿತದಲ್ಲಿ, ಏಕೆಂದ್ರೆ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಇವಾಗ ನಮ್ಮ ಟರ್ಮಿನಾಲಜಿ ಬದಲಾಗಿದೆ. ಮಹಿಳಾ ನೇತೃತ್ವದ ಅಭಿವೃದ್ಧಿ, ಮಹಿಳಾ ನೇತೃತ್ವದ ರಾಜಕಾರಣ ಅಂತ ಅಲ್ಲಿಗೆ ನಾವು ಹೋಗ್ಬೇಕಾಗಿದೆ. ಅದಿನ್ನೂ ಸಾಕಾರಗೊಂಡಿಲ್ಲ. ಅದರ ಕಡೆಗೆ ಹೋಗ್ಲಿಕ್ಕೆ ಅಲ್ಲಿಗೆ ನಮ್ಮ ಕಾನ್ವರ್ಸೇಷನ್ ಅನ್ನ ಹೆಚ್ಚು ಒತ್ತು ಕೊಟ್ಟು ಮಾಡುವಂಥದ್ದು ಅಗತ್ಯ ಇದೆ ಅಂತ ಅನ್ಕೊಳ್ತೀನಿ ನಾನು. ಈಗ ಏನಂದ್ರೆ ಇವಾಗ ಈಗಿನ ನಮ್ಮ ಲೋಕಸಭೆಯಲ್ಲಿ 86% ಪುರುಷರಿದ್ದಾರೆ, 14% ಮಹಿಳಾ ಎಂಪಿಗಳು. ನಾನು ಹೇಳಿದಂಗೆ 74 ಮಂದಿ ಮಹಿಳೆಯರು ಅಷ್ಟೇ ಇರುವಂಥದ್ದು. ಇದನ್ನ ಮೂಲ ಸ್ವರೂಪದಲ್ಲೇ 2023ರಲ್ಲಿ ಇದಾಯ್ತಲ್ಲ, ಡಿಲಿಮಿಟೇಷನ್ ಏನು ಇಲ್ಲದೇನೆ ಜಾರಿ ಕೊಟ್ಬಿಟ್ಟಿದ್ರೆ ಇವಾಗಿರೋ ಲೋಕಸಭೆಯಲ್ಲಿ 181 ಮಹಿಳೆಯರು ಇರ್ತಾ ಇದ್ರು, ಆಮೇಲೆ 362 ಪುರುಷರು ಇರ್ತಿದ್ರು. ಈಗ ಹೊಸ ಮಸೂದೆ ಇವರು ಮಂಡಿಸಿರೋ ಪ್ರಕಾರ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ
ಈ ಪುರುಷರಿಗೆಲ್ಲ ಏನು ಸಮಸ್ಯೆ ಅಂತ ಹೇಳಿದ್ರೆ 362 ಪುರುಷರು ಮಾತ್ರನೇ ಇರ್ತೀವಿ, 181 ಮಹಿಳೆಯರು ಬಂದ್ಬಿಡ್ತಾರೆ ಅಂದರೆ ನಮ್ಮ ಸ್ಥಾನಕ್ಕೆ ಕಂಟಕ ಆಗುತ್ತಲ್ಲ ಅನ್ನೋಂತಹ ಭೀತಿ ಇದೆ. ಅದು ಇಲ್ಲಿ ಮೂಲ ಸಮಸ್ಯೆ. ಅದಕ್ಕೆ ಈಗ ಸರ್ಕಾರ ಏನು ಮಾಡಿದೆ, ಕಾನ್ಸ್ಟಿಟ್ಯೂಯೆನ್ಸೀಸ್ ಜಾಸ್ತಿ ಮಾಡಿದೆ. ಸೊ ಈಗ ಇರುವ ಏನು ಆ ಸ್ಥಾನಗಳೆಲ್ಲ ಪುರುಷರು ಉಳ್ಕೊಳ್ಳುತ್ತೆ, ಜೊತೆ ಇನ್ನೂ ಒಂದಷ್ಟು ಸಿಗುತ್ತೆ. 850ರಲ್ಲಿ ಇನ್ನೂ ಸಾಕಷ್ಟು 362 ಏನೋ ಸಿಗುತ್ತೆ ಅನ್ಸುತ್ತೆ ಲೆಕ್ಕ ಹಾಕಿದ್ರೆ, ಇನ್ನೂ ಜಾಸ್ತಿ ಕಾನ್ಸ್ಟಿಟ್ಯೂಯೆನ್ಸೀಸ್ ಸಿಗುತ್ತೆ. ಮಹಿಳೆಯರಿಗೆ 33% ಕೊಟ್ಟಂಗಾಯ್ತು ಅಂತ. ಆದರೆ ಇಷ್ಟೊಂದು ಜನ, ಇನ್ನೊಂದು ವಾದನೂ ಚರ್ಚೆನೂ ನಡೀತಾ ಇದೆ, ಇಷ್ಟು 850 MP ನಮಗೆ ಬೇಕಾ? ಅವ್ರದ್ದೆಲ್ಲ ಟ್ಯಾಕ್ಸನ್ನ ಹೊರೋದು ಯಾರು? ಯಾಕಂದರೆ ಇವ್ರು ಒಂದ್ಸಲ ಎಲೆಕ್ಟ್ ಆಗಿಬಿಟ್ರೆ ನಾವು ಅವ್ರ ಜೀವನ ಪೂರ್ತಿ ಅವ್ರ ಪೆನ್ಷನ್ನು ಇದು ಅಂದ್ಕೊಂಡು ಆಮೇಲೆ ಪ್ರತಿ ಸಂದರ್ಭದಲ್ಲೂ ಏರಿಸ್ಕೊಳ್ತಾನೆ ಇರ್ತಾರೆ ಪೆನ್ಷನ್ಗಳನ್ನು, ಇದನ್ನು ಎಲ್ಲವನ್ನು. ಈ ಟ್ಯಾಕ್ಸ್ ಹೊರೆಯನ್ನು ತುಂಬವ್ರು ಯಾರು? ಇಷ್ಟು ಜನ MP ಬಂದು ಕೂತ್ರೆ ಅನ್ನೋಂತಹ ಒಂದು ಸಮಸ್ಯೆ ಕೂಡ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈಗ ಇದು ಹೇಳ್ತಾ ಇರೋದು ಆಡಳಿತ ಪಕ್ಷ ಪ್ರತಿಪಕ್ಷಗಳನ್ನ ದೂರ್ತಾ ಇರುವಂಥದ್ದು, ಅದೊಂದು ಮೊಸಳೆ ಕಂಡಿರು ಅಂತಲೇ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ಈಗ ಏನು ತೃಣಮೂಲ ಕಾಂಗ್ರೆಸ್ ಏನಾದರೂ ಇದರಲ್ಲಿ ಸೋಲ್ತು ಅಂದ್ಕೊಳ್ಳಿ, ಮಹಿಳಾ ವಿರೋಧಿ ವಿರೋಧಿಗಳು ಅಂತ ಇವರು ಮಾಡ್ತಾ ಇರೋ ಪ್ರಚಾರದ ಇದರಲ್ಲಿ. ಆದರೆ ಇಲ್ಲಿ ನಾವು ಇನ್ನೊಂದು ವಿಚಾರನೂ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಇವಾಗ ಏನಂತ ಹೇಳಿದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗಿದೆಯಲ್ಲ, ಆ ಪ್ರಕಾರ 61.8% ಮಂದಿ ಮಹಿಳೆಯರು ಹೊರಗುಳಿದಿದ್ದಾರೆ ಈಗ ಮತದಾನದಿಂದ. ಅಂದರೆ ಎಷ್ಟೊಂದು ಮಹಿಳೆಯರು ತಮ್ಮ ಮತದಾನದ ಹಕ್ಕಿನಿಂದ ವಂಚಿತರಾಗಿದ್ದಾರೆ. ಇಲ್ಲಿ ಮಹಿಳಾ ಪರ ಅಂತ ಹೇಳ್ತಿದ್ದಾರೆ, 61.8% ಮಹಿಳೆಯರು ವಂಚಿತರಾಗಿದ್ದಾರೆ. ಹಾಗಾಗಿ ಇಲ್ಲಿ ಸೋತ್ರೆ ಅದು ಕೂಡ ಇದೆ. ಏಕೆಂದರೆ ಅವರೆಲ್ಲರೂ ಮಮತಾ ಬ್ಯಾನರ್ಜಿ ಬೆಂಬಲಿಗರಾಗಿರ್ಬೋದು, ಅವರ ಒಂದು ಸೋಷಿಯಲ್ ಪ್ರೋಗ್ರಾಮಿನ ಫಲಾನುಭವಿಗಳಾಗಿರ್ಬೋದು. ಹಾಗಾಗಿ ಇಲ್ಲಿ ಈ ಆಯಾಮಗಳನ್ನು ನಾವು, ಇದು ತುಂಬ ಸಂಕೀರ್ಣ ನೆಲೆಯೋದಾದ್ರಿಂದ ಇವನ್ನೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂದರೆ ನಾವು ಕಾನ್ಸ್ಟಿಟ್ಯೂಷನಲ್ಲಿ ಹೇಳ್ತೀವಿ ವಿ ದ ಪೀಪಲ್ ಅಂತ. ನಮ್ಮ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇಷ್ಟೆಲ್ಲ ಆಯಾಮಗಳಿಂದ ನಾಗರಿಕರು ಚಿಂತಿಸುವಂಥದ್ದು ಅಗತ್ಯ ಇದೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದ್ರ ಇತಿಹಾಸ ಇವಾಗ ಎಲ್ಲಿಂದ ಶುರುವಾಯಿತು ಅಂತೆಲ್ಲ ಒಂದಷ್ಟು ಬಂತು. ನಾನು ಕಂಡುಕೊಂಡಂಗೆ 1947ರ ಸಂವಿಧಾನ ರಚನಾ ಸಭೆಯೊಂದಿಗೆ ಇದರ ವಿಚಾರ ಚರ್ಚೆ ಶುರುವಾಗುತ್ತೆ. ಅಲ್ಲಿ 389 ಸದಸ್ಯರ ಪೈಕಿ ಮಹಿಳೆಯರ ಸಂಖ್ಯೆ ಇದ್ದಿದ್ದು ಕೇವಲ 15. ಅಲ್ಲಿ ಅವರು ಮಹಿಳಾ ಸದಸ್ಯರು ಏನು ಹೇಳ್ತಾರೆ ಅಂದರೆ, ಸಮಾನತೆ, ಸಾರ್ವತ್ರಿಕ ಮತದಾನದ ಹಕ್ಕು ನಮಗೆ ಸಾಕು ಅಂತ ಹೇಳ್ಬಿಟ್ಟು ಮೀಸಲು ಬೇಡ ಅಂದಿರ್ತಾರೆ ಮಹಿಳೆಯರು. ಮತ್ತೆ ಅಲ್ಲೂ ನಾವು ಯೋಚಿಸ್ಬೇಕು, ಅಲ್ಲಿ ಇದ್ದಿದ್ದು 389 ಪುರುಷರು, ಮಹಿಳೆಯರು ಇದ್ದಿದ್ದಷ್ಟು ಕೇವಲ 15. ಆದರೆ ಸ್ವಾತಂತ್ರ್ಯ ಹೋರಾಟಗಾರರ ಇದರಲ್ಲಿ ಗಾಂಧೀಜಿಯವರು ಈ ಸತ್ಯಾಗ್ರಹ ಎಲ್ಲ ನಡೆಸಿದಾಗ ಅದೆಷ್ಟೋ ಸಂಖ್ಯೆ ಮರ್ತು ಹೋಗಿದೆ, 3000 ಅದೆಷ್ಟೋ ಪುರುಷರು ಬಂಧನಕ್ಕೆಲ್ಲ ಒಳಗಾಗಿದ್ದಾರೆ. 50% ಮಹಿಳೆಯರು ಅಲ್ಲಿ ಬಂಧನಕ್ಕೆ ಒಳಗಾಗಿರ್ತಾರೆ. ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು ಸಮಾನವಾಗಿ ಪಾಲ್ಗೊಂಡಿದ್ದಾರೆ. ಆದರೆ ಇಲ್ಲಿ ರಾಜಕೀಯ ಸ್ವಾತಂತ್ರ್ಯ ಪಡೆದು ಅಧಿಕಾರ ಸ್ಥಾನಗಳಿಗೆ ಬಂದಾಗ ಮಹಿಳೆಯರೆಲ್ಲ ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆಯನ್ನಾಗಿತ್ತು. ಅಂದರೆ ಇದು ಕೂಡ ಬರೀ 15 ಮಹಿಳೆಯರು ಇದ್ದಿದ್ದು ಕೂಡ ಮಹಿಳೆಯರನ್ನ ಕಡೆಗಣಿಸುವಿಕೆ ಶುರುವಾಗುತ್ತೆ ಅನ್ನೋದಕ್ಕೆ ಮುನ್ಸೂಚನೆ ನಾವು ಅಂತ ಅಂದ್ಕೊಳ್ಬಹುದು. ಆದರೆ ಆ ಮಹಿಳೆಯರು ಕೂಡ ಅಲ್ಲಿ ವಿರೋಧಿಸಿದ್ರು. ಅದರಲ್ಲೂ ಎಸ್ಪೆಷಲಿ ರೇಣುಕಾ ರಾಯ್ ಅನ್ನೋರು ಜನರಲ್ ಸೀಟುಗಳಿಗೆ ಮಹಿಳೆಯರನ್ನ ಪರಿಗಣಿಸದಂತೆ ಆಗ್ಬಿಡ್ಬೋದು ಮೀಸಲಾತಿ ಅಂತ ಕೊಟ್ರೆ ಅನ್ನೋಂತಹ ಭೀತಿಯನ್ನ ವ್ಯಕ್ತಪಡಿಸಿದ್ರು. ಮತ್ತೆ ಪುರುಷರು ಅದೇ ರೀತಿ ಮಾತಾಡಿದ್ರು. ಅದರಲ್ಲಿ ಇನ್ನೊಬ್ರು H.V. ಕಾಮತ್ ಅನ್ನೋರು ಒಂದು ವಿಶೇಷ ಮಾತನ್ನು ಹೇಳಿದ್ದಾರೆ. ಏನಂದ್ರೆ, ಮಹಿಳೆಯರು ಹೃದಯದ ಮಾತು ಕೇಳೋ ಅಂಥವ್ರು, ಆದರೆ ರಾಜಕೀಯ ಅನ್ನೋದೇನು, ಅದು ಮನಸ್ಸಿಗೆ ಹೆಚ್ಚು ಸಂಬಂಧಿಸಿದಲ್ವಾ, ಹೆಂಗಿದೆ ಸೆಕ್ಸಿಸ್ಟ್ ಕಮೆಂಟ್. ಸೊ ಈ ಥರದ ಇದು ಪುರುಷ ಪ್ರಧಾನ ಧೋರಣೆ ಇಲ್ಲಿವರೆಗೂ ಬೇರೆ ಬೇರೆ ರೀತಿಯಲ್ಲಿ ಅದು ಏನು ಮುಂದುವರ್ಕೊಂಡೇ ಬಂದಿದೆ. ಆಮೇಲೆ 1949ರೊಳಗೆ ಈ ಅವಾಗೆಲ್ಲ ಏನು ತಾತ್ಕಾಲಿಕ ಪ್ರಾವಿಷನಲ್ ಪಾರ್ಲಿಮೆಂಟ್ ಇತ್ತಲ್ಲ, ಅಲ್ಲಿ ಮಹಿಳಾ ಪ್ರಾತಿನಿಧ್ಯ ಕುಸಿತ ಹೋಗ್ತಾ ಇದೆ ಅನ್ನೋದನ್ನ ಗೊತ್ತಾಗುತ್ತೆ. ಮಹಿಳಾ ಸದಸ್ಯರುಗಳಿಗಾಗ ಆತಂಕ ಆಗುತ್ತೆ. ಆವಾಗ ಒಂದು ಜೆಂಟಲ್ಮನ್ ಅಗ್ರಿಮೆಂಟ್ ತರ ಇತ್ತು ಅಂತೆ. ಅದು ಏನಂದ್ರೆ ಮಹಿಳೆಯರು ಹೊರ ಹೋದ್ರೆ ಅಲ್ಲಿಗೆ ಮಹಿಳೆಯರನ್ನೇ ವಾಪಸ್ ಕರೆ ತರಬೇಕು ಅಂತ. ಆದರೆ ಅದಾಗ್ತಾ ಇರಲಿಲ್ಲ. ಮತ್ತೆ ಪುರುಷರು ಬಂದು ತುಂಬ್ಕೊಳಕ್ ಶುರುವಾದ್ರು. ಆವಾಗ ಪಟ್ಟಾಭಿ ಸೀತಾರಾಮಯ್ಯ ಅನ್ನೋರು ಹೇಳಿದ್ದಾರೆ, ಅವರು ಈ ಜೆಂಟಲ್ಮೆನ್ ಅಗ್ರಿಮೆಂಟನ್ನು ನಂಬ್ಕೊಂಡ್ಬಿಟ್ಟು ಪಾಪ ಮಹಿಳೆಯರು ಮೀಸಲಾತಿ ಬಿಟ್ಕೊಟ್ಬಿಟ್ಟಿದ್ರು ಅಂತ ಹೇಳಿ ಸಂವಿಧಾನ ರಚನಾ ಸಭೆಗೆ ಅವರು ನೆನಪಿಸ್ತಾರೆ. ಆದರೆ ಈ ಜೆಂಟಲ್ಮೆನ್ ಅಗ್ರಿಮೆಂಟು ಅಷ್ಟು ಜೆಂಟಲ್ ಅಲ್ಲ. ಸೊ ಇಟ್ ಶುಡ್ ಬಿ
ಗಿವನ್ ಇನ್ ಲಾ ಅನ್ನೋ ತರಹದ ಒಂದೇನೋ ಒಂದು ಭಾವನೆ ವ್ಯಕ್ತ ಆಗ್ತಾ ಹೋಯ್ತು ಅನ್ಸುತ್ತೆ. 1957ರಲ್ಲಿ ವಿಮಲಾ ಹೇಳಿದಂಗೆ ಬಲವಂತರಾಯ್ ಮೆಹ್ತಾ ಸಮಿತಿ ವರದಿ ನೀಡುತ್ತೆ. ಅಲ್ಲಿ ಪಂಚಾಯತ್ ರಾಜ್ ಕಾಯ್ದೆಗೆ ಅನುಗುಣವಾಗಿ ಮಹಿಳೆ ಮತ್ತು ಮಕ್ಕಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಇಷ್ಟಪಡುವಂತ ಇಬ್ರು ಮಹಿಳೆಯನ್ನ ಸಹ ಸದಸ್ಯರನ್ನಾಗಿ ನೇಮಿಸಿಕೊಳ್ಳಲು ಅವಕಾಶ ಕೊಡಲಾಗುತ್ತಾಗ. ಆಮೇಲೆ 1961ರಲ್ಲಿ ಮಹಾರಾಷ್ಟ್ರ ಜಿಲ್ಲಾ ಪರಿಷತ್ ಮತ್ತು ಪಂಚಾಯತ್ ಕಮಿಟಿ ಆಕ್ಟ್ ನಲ್ಲಿ ಮಹಿಳೆಯರು ಏನಾದ್ರು ಚುನಾಯಿತರಾಗದೆ ಇದ್ರೆ ಒಬ್ರು ಅಥವಾ ಇಬ್ರು ಮಹಿಳೆಯರ ನಾಮಕರಣಕ್ಕೆ ಅವಕಾಶ. ನಾವು 1961ರಲ್ಲಿ 1973ಯಲ್ಲಿ ವೆಸ್ಟ್ ಬೆಂಗಾಲ್ ಪಂಚಾಯತ್ ಆಕ್ಟ್ ಅಲ್ಲಿ ಇಬ್ಬರ ಮಹಿಳೆಯರನ್ನ ಸಹ ಸದಸ್ಯರನ್ನಾಗಿ ನೇಮಿಸಿಕೊಳ್ಳಲು ಅವಕಾಶ ಕೊಡಲಾಗುತ್ತೆ. ಆಮೇಲೆ 1971ರಿಂದ 74 ತನಕ ಈಗಾಗಲೇ ಹೇಳದಂಗೆ ಕಮಿಟಿ ಆನ್ ದ ಸ್ಟೇಟಸ್ ಆಫ್ ವಿಮೆನ್ ಬರುತ್ತೆ. ಮಹಿಳಾ ಸ್ಥಾನಮಾನ ಕುರಿತ ಸಮಿತಿ ಅವರು ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ ಅನ್ನ ಕೊಟ್ಟವರು. ಆ ವರದಿಯಲ್ಲಿ ಮುನಿಸಿಪಾಲಿಟಿಗಳಲ್ಲಿ ಮಹಿಳೆಗೆ ಸ್ಥಾನ ಮೀಸಲಿಡಬೇಕು ಅಂತ ಶಿಫಾರಸು ಮಾಡ್ತಾರೆ. ಜೊತೆಗೆ ಏನೇ ಗೌರ್ಮೆಂಟ್ ಕಮಿಟಿಗಳಾಗಲಿ ಅಥವಾ ಕಮಿಷನ್ ಆಯೋಗಗಳಾಗಲಿ ಪಂಚಾಯಿತಿಗಳಲ್ಲಾಗಲಿ ಮಹಿಳೆ ಒಳಗೊಳ್ಳುವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಶಿಫಾರಸು ಮಾಡ್ತಾರೆ. ಆದರೆ ಅಸೆಂಬ್ಲಿ ಪಾರ್ಲಿಮೆಂಟ್ಗೆ ಕನಿಷ್ಠ ಪ್ರಮಾಣದ ಮಹಿಳಾ ಅಭ್ಯರ್ಥಿಗಳು ಸರ್ವ ಮಹಿಳಾ ಪಂಚಾಯತ್ಗಳ ರಚನೆಗೂ ಅವರು ಶಿಫಾರಸು ಮಾಡ್ತಾರೆ. ಆದರೆ ಫುಲ್ ರೇಣು ಗುಹಾ ಅನ್ನೋಂಥವ್ರು ಅವರು ತುಂಬ ವಿರೋಧಿಸ್ತಾರೆ. ಇದು ಪ್ರತ್ಯೇಕ ಅಸ್ತಿತ್ವವನ್ನು ಪೋಷಿಸುತ್ತೆ, ಬೇಡ ಮೀಸಲಾತಿ ಅಂತ ಫುಲ್ ರೇಣು ಗುಹಾ ಅವರು ಏನೋ ಅದಕ್ಕೆ ವಿರೋಧ ವ್ಯಕ್ತಪಡಿಸಿರ್ತಾರೆ. ಈ ತರಹದ ಪರ ವಿರೋಧ ವಾದ ವಿವಾದಗಳ ನಂತರದಲ್ಲಿ 1983 ಅನ್ನೋದು ಒಂದು ಚಾರಿತ್ರಿಕ ಒಂದು ಕ್ಷಣ. ಕರ್ನಾಟಕದಲ್ಲಿ ಈ ಬಗ್ಗೆ ಕಾನೂನು ಜಾರಿಯಾಗುತ್ತೆ. ಅದು ಹೊಸ ಅಧ್ಯಾಯಕ್ಕೆ ನಾಂದಿಯನ್ನು ಹಾಡುತ್ತೆ. 80ರ ದಶಕದ ಮಧ್ಯೆ ಅಂದರೆ ಇದು ವಿಮೆನ್ಸ್ ಮೂವ್ಮೆಂಟ್ ಇಂದ ಬರಲಿಲ್ಲ. ಆಗ ಇದ್ದಿದ್ದು ಜನತಾದಳ ಗವರ್ನಮೆಂಟು ಸೋಷಿಯಲಿಸಮ್ನಿಂದ ಪ್ರೇರಿತವಾಗಿದ್ದಂಥವರು. ಅವರು ಏನು ಅಂತ ಹೇಳಿದ್ರೆ 25% ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಏನೋ ಮೀಸಲು ನೀಡಬೇಕು ಅಂತ ಹೇಳಿ 1987ರಲ್ಲಿ ಮೊದಲನೇ ಚುನಾವಣೆ ಬರುತ್ತೆ, ಪಂಚಾಯಿತಿ ಚುನಾವಣೆ. ಆಗ ಈ ಒಂದು ಜಾರಿಯಾಗುತ್ತೆ. ಅಂದರೆ ಈ ವಿಚಾರಕ್ಕೆ ಚೈತನ್ಯವನ್ನು ತುಂಬುತ್ತೆ. ಇದಕ್ಕೂ ಮೊದಲು 80ರ ದಶಕದ ಮಧ್ಯಭಾಗದಲ್ಲಿ ಎನಿಸುತ್ತೆ ಮಹಾರಾಷ್ಟ್ರದಲ್ಲಿ ಶರತ್ ಜೋಶಿ ನೇತೃತ್ವದ ಶೇತಕರಿ ಸಂಘಟನೆ ಕೂಡ ಮಹಾರಾಷ್ಟ್ರದ ರಾಜ್ಯದ ಪಂಚಾಯಿತಿ ಚುನಾವಣೆಗಳಿಗೆ ಸರ್ವ ಮಹಿಳಾ ಸಮಿತಿ ಕಣಕ್ಕಿಳಿಸಲು ನಿರ್ಧರಿಸಿತ್ತು. ಅದಕ್ಕೆ ಸಂಘಟನೆಯ ಪುರುಷ ಸದಸ್ಯರು ಕೂಡ ಬೆಂಬಲ ಕೊಟ್ಟಿದ್ರು ಅನ್ನೋದನ್ನ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಇದು ಕರ್ನಾಟಕದಲ್ಲಿ ಆದ ಒಂದು ಪ್ರಯೋಗವನ್ನು 1992ರಲ್ಲಿ ರಾಷ್ಟ್ರವ್ಯಾಪಿಯಾಗಿ ಅಳವಡಿಕೆ ಮಾಡಿಕೊಳ್ಳಲಾಗುತ್ತೆ. ಆವಾಗ ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿ ಅಂಗೀಕಾರ ಆಗುತ್ತೆ. ಈ 73ನೇ ತಿದ್ದುಪಡಿ ಪಂಚಾಯಿತಿಗೆ ಸಂಬಂಧಿಸಿದ್ದು, 74ನೇ ತಿದ್ದುಪಡಿ ಸ್ಥಳೀಯ ಸಂಸ್ಥೆಗಳಂದರೆ ಮುನಿಸಿಪಾಲಿಟಿಗಳಿಗೆ ಸಂಬಂಧಿಸಿದ್ದು ಆಗಿತ್ತು. ಆ ನಂತರ ಈಗ ಗಾಯತ್ರಿ ಹೇಳಿದಂಗೆ 95ರಲ್ಲಿ ಬೀಜಿಂಗ್ನಲ್ಲಿ 4ನೇ ವಿಶ್ವ ಮಹಿಳಾ ಸಮ್ಮೇಳನ ನಡೆಸಲಾಗುತ್ತೆ. ಆಗ ಪ್ಲಾಟ್ಫಾರ್ಮ್ ಆ್ಯಕ್ಷನ್ನಲ್ಲಿ ಮಹಿಳೆಯರು ಸರ್ಕಾರದ ಭಾಗವಾಗಬೇಕು ಅನ್ನುವಂಥ ಒಂದು ಎಚ್ಚರ ಅಲ್ಲಿ ಪ್ರತಿಬಿಂಬಿತ ಆಗುತ್ತೆ. ಮತ್ತು ಅದನ್ನು ಹೆಚ್ಚಿಸಬೇಕು ರಾಜಕೀಯದಲ್ಲಿ ಮಹಿಳಾ ಪಾಲ್ಗೊಳ್ಳುವಿಕೆ ಅಂತ ಹೇಳಿದಾಗ ಈಗ ನಮ್ಮಲ್ಲೂ ಕೂಡ ಮಹಿಳಾ ಮೀಸಲು ಮಸೂದೆ ಆಗುತ್ತೆ. ಅದು ಬೀಜಿಂಗ್ನಲ್ಲಿ ಕೈಗೊಂಡಾಗ ಸಿಗ್ನೇಟರಿ ಆಗಿದ್ರು ನಮ್ಮವರು. ಅದ ಒಂದು ವಚನದ ಪೂರೈಕೆ ಅಂತಲೇ ಗೌರ್ಮೆಂಟ್ ಕೂಡ ಅದನ್ನು ಹೇಳಿಕೊಂಡಿತ್ತು. ಆ ನಂತರ ಇದು ವಿರೋಧ ಅದೆಲ್ಲ ಗಾಯತ್ರಿ ಹೇಳಿದ್ದಾರೆ, ಹೆಂಗೆ ರಣರಂಗ ಆಗೋಯ್ತು, ಒಳ ಮೀಸಲು ವಿಚಾರ ಚರ್ಚೆಗೆ ಬಂದರು. ಆವಾಗ ಆಮೇಲೆ ನಂತರ ಹೇಳ್ತಾರೆ ಯಾರು ಮುಲಾಯಂ ಸಿಂಗ್ ಯಾದವನೋ, ಪೂಲನ್ ದೇವಿ ಹಾಗೂ ಕಲ್ಲು ಕುಟ್ಟೋ ವೃತ್ತಿಯ ಭಗವತಿ ದೇವಿ ಅಂತವರು ಅವರಿಬ್ಬರು ಈ ಹಿಂದೆ ಎಂಪಿಗಳಾಗಿದ್ರು. ಪೂಲನ್ ದೇವಿ ಕೂಡ ಎಂಪಿ ಆಗಿದ್ರು, ಭಗವತಿ ದೇವಿ ಕೂಡ ಎಂಪಿ ಆಗಿದ್ರು. ಅಂಥವರು ಸಂಸತ್ತಿಗೆ ಬರಬೇಕು. ಅವರೇ ಒಂದು ಕೆಟ್ಟದಾಗಿ ಮಾತಾಡಿದ್ರಲ್ಲ, ಬಾಲ್ಕಟಿ ಮಹಿಳೆಯರು ಬಂದ್ಬಿಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಅನ್ನೋ ಅಂಥದ್ದನ್ನು ಅವರು ಮತ್ತೆ ಹೇಳ್ಕೊಂಡು ಹೇಳ್ತಾರೆ. ಅದಾದ ನಂತರ ಗೀತಾ ಮುಖರ್ಜಿದ ಬಗ್ಗೆ ಇವೆಲ್ಲ ಹೇಳಿದ್ದಾರೆ ಅವರು. ಎಷ್ಟು ಸಲ ಮತ್ತೆ 1997, 98, ಆಮೇಲೆ 98ರಲ್ಲಿ ವಾಜಪೇಯಿ ಗೌರ್ಮೆಂಟು BJP ನೇತೃತ್ವದ ಸರ್ಕಾರ ಬಂತು. ಆಮೇಲೆ UPA ಮೊದಲನೇ ಸರ್ಕಾರ ಬಂತು. 2010 ಮಾರ್ಚ್ನಲ್ಲಿ ರಾಜ್ಯಸಭೆಯಲ್ಲಿ ಅಂತೂ ಏನು 186 ಮತದ ಅಂತರದಲ್ಲಿ ಮಸೂದೆ ಏನೋ ಅಂಗೀಕಾರ ಆಯಿತು. ಆದರೆ ನಿರಾಶೆ ಮತ್ತೆ ಎಗೈನು ಆಗಲಿಲ್ಲ. ಅವೆಲ್ಲ ಮಾತಾಡಿದ್ದೀವಿ. ಈ ಎಲ್ಲ ಆದರೆ ಇಷ್ಟೆಲ್ಲ ನಡೀತಿರುವಾಗ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನಂದರೆ ಈ ರೀಜನಲ್ ಪಾರ್ಟೀಸು ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ ಮತ್ತು ಬಿಜು ಜನತಾದಳ್ ಇವರಿಬ್ಬರೂ ಎರಡು ತಮ್ಮಲ್ಲೇ ಅವರು ಏನು ಇದನ್ನು ಕೊಡೋಕ್ಕೆ ಏನು ಮೀಸಲಾತಿ ಕೊಡೋದಕ್ಕೆ ನಿರ್ಣಯ ಕೈಗೊಳ್ತಾರೆ. ಮಮತಾ ಬ್ಯಾನರ್ಜಿಯ ಪಕ್ಷ 40%, ಹಾಗೆ ಬಿಜು ಜನತಾದಳ ಅವರು 33 ಮಹಿಳಾ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಈ ಪಕ್ಷಗಳು ಮಹಿಳೆ
ಮಹಿಳೆಯರಿಗೆ ಸೀಟ್ ಕೊಡದೇ ಇರೋದಕ್ಕೆ ಏನು ಹೇಳ್ತಾರೆ ಅಂದರೆ ವಿನಬಿಲಿಟಿ ಇಲ್ಲ ಅಂದರೆ ಗೆಲ್ಲಲ್ಲ ಹೆಣ್ಮಕ್ಳು ಗೆಲ್ಲಲ್ಲ, ಅದಕ್ಕೆ ಕೊಡಲ್ಲ ಅಂತ. ಬಟ್ ಇದು ತೃಣಮೂಲ ಕಾಂಗ್ರೆಸ್ BJD ಇವೆರಡರ ಅಂಕಿಅಂಶ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಇರಲಿಲ್ಲ, ಆಗಳ ದತ್ತಾಂಶಗಳ ಪ್ರಕಾರ ಮಹಿಳೆಯರ ವಿನಬಿಲಿಟಿ ಚೆನ್ನಾಗಿಯೇ ಇದೆ ಪುರುಷರದಕ್ಕಿಂತ ಅನ್ನೋವಂಥದ್ದನ್ನು ದತ್ತಾಂಶಗಳನ್ನು ಅವರು ನೀಡಿದ್ದಾರೆ. 40%, 33% ಕೊಟ್ಟು. ಹಾಗಾಗಿ ಇವೆಲ್ಲವನ್ನು ನಮ್ಮನ್ನು ಯಾಮಾರಿಸುವಂಥದ್ದು ಮುಖ್ಯ ಏನಂದರೆ ಅಧಿಕಾರ ದಾಹ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅದಕ್ಕಾಗಿ ಏನಂದರೆ ಈಗ ಈ ರಾಜಕೀಯದ ವಾಗ್ವಾದಗಳು ಡಿಸ್ಕೋರ್ಸ್ ಅಂತ ಏನು ನಡೆಯುತ್ತೆ, ಅಲ್ಲಿ ಮಹಿಳಾ ವಿಚಾರಗಳನ್ನು ಸೂಕ್ಷ್ಮವಾಗಿ ಸಂವೇದನಾಶೀಲರಾಗಿ ಮಾತನಾಡುವಂಥವ್ರು ಇಲ್ಲವೇ ಇಲ್ಲ. ನಮಗೆ ಗೊತ್ತಿದೆ, ಎಲ್ಲವೂ ಬರೀ ಬೊಂಬಾಸ್ಟಿಕ್ ಆಗಿರುತ್ತೆ. ಒಂದು ದೈವಗೀವ, ಈಗ ನಮ್ಮ ಇದು ಏನು ನಾರಿ ವಂದನ ಅಧಿನಯಮ ಎಂಥ ಆಡಂಬರದ ಪದಪುಂಜ. ನಮಗೆ ಬೇಕಾಗಿರೋದು ಪ್ರಾತಿನಿಧ್ಯ. ವಂದನೆನೂ ಬೇಡ, ಏನೂ ಬೇಡ, ಪ್ರಾತಿನಿಧ್ಯ ಬೇಕಾಗಿದೆ, ರಾಜಕೀಯ ಪ್ರಾತಿನಿಧ್ಯ ಬೇಕಾಗಿದೆ. ಈ ಆಡಂಬರದ ಮುಸುಕಿನಲ್ಲಿ ಅವರ ಹಕ್ಕುಗಳನ್ನು ಕಾನ್ಸ್ಟಿಟ್ಯೂಷನ್ ನೀಡಿರುವಂಥದ್ದು ಸಮಾನ ಇದನ್ನು ಕಿತ್ಕೊಳ್ಳುವಂತಹ ಒಂದು ಇದನ್ನು ನಾವು ಒಳಗಾಗ್ತಾ ಇದ್ದೀವಿ. ಈ 3 ದಶಕಗಳಲ್ಲಿ ನಾಟಕಗಳನ್ನೇ ನೋಡ್ತಾ ಇದ್ದೀವಿ. ಹೇಗೆ ಎಲ್ಲವನ್ನು ನೀರಲ್ಲಿ ತೇಲಿದ ಹುಣಸೆ ಹಣ್ಣು ತೇಯ್ದ ಥರ ಹೇಗೆ ಹೊರಟೋಗ್ತಾ ಇದೆ, ಜಾರೇ ಹೋಗ್ತಾ ಇದೆ. ಆದರೆ ಬೇರೆ ದೇಶಗಳಲ್ಲೆಲ್ಲ ಹೆಂಗೆ ಸಾಧ್ಯ ಆಗಿದೆ? ನೆರೆಯ ಪಾಕಿಸ್ತಾನ ಕೂಡ 20ರ ಮೇಲೇನೋ ಕೊಟ್ಟಿದೆ ಅನ್ಸುತ್ತೆ, ನೇಪಾಳ, ಇಲ್ಲೆಲ್ಲ ಹಳೆಯ ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ರೆ. ಆಫ್ರಿಕಾದಂಥ ರುವಾಂಡಾದಲ್ಲಿ ಹೇಗೆ ಅಷ್ಟು ಜನರಿದ್ದಾರೆ. ಇದು ನಾವು ಮತ್ತೆ ಗ್ರೇಟೆಸ್ಟ್ ಡೆಮೋಕ್ರಸಿ ಅಂತ ಹೇಳ್ಕೊಳ್ತೀವಲ್ವಾ, ನಾವೇ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ಕೊಂಡಾಗ ಪ್ರಜಾಪ್ರಭುತ್ವದ ಆಶಯ ಎಲ್ಲಿದೆ? ಅರ್ಧ ಜನಸಂಖ್ಯಾತರು ರಾಜಕೀಯ ನೇತಾರರೇ ಆಗಿಲ್ವಲ್ಲ, ಪುರುಷಮಯ ಆಗಿದೆಯಲ್ಲ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸಬಲೀಕರಣ ಅಂದರೆ ಏನಂದರೆ ಅದು ಅಧಿಕಾರದ ಅನುಸಂಧಾನ. ಅಧಿಕಾರದ ಅನುಸಂಧಾನ ಇರೋ ಕ್ಷೇತ್ರ ಯಾವುದು? ರಾಜಕೀಯ. ಅಂದರೆ ಸಬಲೀಕರಣ ಸಾಧನೆಗೆ ರಾಜಕೀಯದಲ್ಲಿ ಮಹಿಳೆಯರು ಕೆಲಸ ಮಾಡೋದು ಕೂಡ ಮುಖ್ಯ ಆಗುತ್ತೆ. ರಾಜಕೀಯ ವಲಯದಲ್ಲಿ ಸ್ತ್ರೀವಾದಿ ಪ್ರತಿಪಾದನೆ ಎಂದರೆ ಅದು ಬರೀ ಅಧಿಕಾರ ಹಂಚಿಕೆ ಆಗಿರಲ್ಲ, ಪವರ್ ಶೇರಿಂಗ್ ಮಾತ್ರ ಅಲ್ಲ, ಅಧಿಕಾರದ ಆಡಳಿತ ಸ್ವರೂಪವನ್ನು ಬದಲಿಸುವುದು ಕೂಡ ಆಗಿರುತ್ತೆ. ನನಗೆ ಮೊನ್ನೆ ವೈರಲ್ ಆದ ವಿಡಿಯೋ ಸುಮ್ಮನೆ ನೆನಪಿಗೆ ಬರ್ತಾ ಇದೆ. ಬಾಂಬೆಯಲ್ಲಿ ಒಬ್ಬಳು ಆರ್ಡಿನರಿ ವುಮನ್ ಹೇಗೆ ಹೋಗಿ ಪವರ್ ಹತ್ರ ಹೋಗಿ ಶಿ ಕ್ವಶ್ಚನ್ ಹಿಮ್, ಅದೇನೇ ಆಗಿರ್ಬೋದು, ಅಂದರೆ ಒಬ್ಬಳು ಆರ್ಡಿನರಿ ಸಿಂಗಲ್ ವುಮನ್ ಹೋಗಿ ಅಲ್ಲಿ ಅವಳು ತನ್ನ ದಿನನಿತ್ಯದ ಸಾಂಸಾರಿಕ ಜವಾಬ್ದಾರಿ, ಅವಳ ಮಗು ಶಾಲೆಯಿಂದ ಕರ್ಕೊಂಡು ಬರಬೇಕಾಗಿದೆ, ಆದರೆ ಇದು ಹೇಗೆ ಅದು ಮತ್ತು ಪ್ರೊಟೆಸ್ಟ್ ಅಂತ ಅನ್ನೋದು ಎಷ್ಟು ಸುಲಭ. ಕೆಲವರಿಗೆ ಎಲ್ಲ ಕೊಟ್ಟೇ ಇಲ್ಲ, ಪರ್ಮಿಷನ್ನೇ ಕೊಡಲ್ಲ. ಆದರೆ ಇಲ್ಲಿ ಮಹಿಳಾ ಮೀಸಲಾತಿ ವಿರೋಧ ಮಾಡಿಬಿಟ್ರು ಪ್ರತಿಪಕ್ಷಗಳು ಅಂತ ಮಹಿಳಾ ಪರ ಪ್ರತಿಭಟನೆಯಲ್ಲಿ ಆ ಮಹಿಳೆ ಹೋಗಿ ಪವರನ್ನು ಪ್ರಶ್ನಿಸಿದ್ದಾಳೆ, ಅಧಿಕಾರವನ್ನು. ಆ ಥರದ ಒಂದು ಎಚ್ಚರ ಎಲ್ಲೋ ಒಂದು ಕಡೆ ನಮಗೆ ಮೂಡಬೇಕಾಗಿದೆ. ಇಲ್ಲ ಅಂದರೆ ಮಣಿಪುರದಲ್ಲಿ ಏನಾಗ್ತಾ ಇದೆ, ಗಾಯತ್ರಿ ಹೇಳಿದ ಹಾಗೆ ಎಲ್ಲವನ್ನು ದಿನನಿತ್ಯದ ಆಗುಹೋಗುಗಳು, ಅತ್ಯಾಚಾರ, ಮತ್ತು ಏನು ಅವರಿಗೆ ಮಾತು ಇಲ್ಲದೆ ಇರುವಂಥದ್ದು, ಎಲ್ಲದಕ್ಕಿಂತ ಹೆಚ್ಚಾಗಿ ಪುರುಷಮಯ ಆಗಿರೋದು. ನೀವು ಪೇಪರ್ ತೆಗೀರಿ, ಪತ್ರಿಕೆಯನ್ನು ತೆಗೀರಿ, ಎಲ್ಲ ಫಂಕ್ಷನ್ಸ್ಗಳಲ್ಲಿ ಎಲ್ಲ ನಮ್ಮ ಪ್ರಗತಿಪರರು ಅಂದ್ಕೊಳ್ಳೋರ ವೇದಿಕೆಯಲ್ಲೂ ಒಬ್ಬ ಮಹಿಳೆ ಇರಲ್ಲ. ಎಲ್ಲ ಸ್ಟೇಜ್ ಪೂರ್ತ ಬರೀ ಪುರುಷರೇ ಇರ್ತಾರೆ. ಅದು ಒಂದು ಬದಲಾಗೋದು ಬಹಳ ಅಗತ್ಯ ಇದೆ ಅನ್ಸುತ್ತೆ. ಎಲ್ಲ ರಾಜಕೀಯ ಪಕ್ಷಗಳು ಇನ್ಕ್ಲೂಡಿಂಗ್ ಎಡಪಕ್ಷಗಳು ಬಹುಶಃ ಸೀಟ್ ಶೇರಿಂಗಲ್ಲಿ ಅವರು ಏನೋ 33% ಕೊಡೋಕ್ಕೆ ಮುಂದೂ ಆಗಿಲ್ಲ. ಅದೇ ಈ ರೀಜನಲ್ ಪಾರ್ಟೀಸ್ ಮುಂದಾಗಿವೆ. ಬಹುಶಃ ಆ ಒಂದು ಮಾಡೆಲನ್ನು ನಾವು ಮುಂದುವರಿಸಿಬಿಟ್ರೆ ಒಂದಷ್ಟು ಬದಲಾವಣೆ ಕಾಣಬಹುದೇನೋ ಅಂತ ನನಗನ್ಸುತ್ತೆ. ಇವಾಗ ಈ ಆ್ಯಕ್ಚುಲಿ 816 ಸೀಟ್ಸ್ ಅವರು 850 ಅಂತ ಮಾತಿಗೆ ಹೇಳಿದ್ದಾರೆ ರೌಂಡ್ ಆಫ್ ಮಾಡಿ. ಬಟ್ ಆ್ಯಕ್ಚುಲಿ ಅವರು ಕೊಟ್ಟಿರೋದು 816 ಸೀಟು. ಇವಾಗ ಇನ್ನೊಂದೇನು ಅಂತ ಅವರು ಬಾಯಲ್ಲಿ ಹೇಳ್ತಾರೆ, ಇಲ್ಲ ನಾವು 50% ಎಲ್ರಿಗೂ 50% ಕೊಟ್ಬಿಡ್ತೀವಿ, ಎಲ್ರಿಗೂ ಏನೂ ಚೇಂಜ್ ಆಗಲ್ಲ, ಇವಾಗ ಇರೋ ಪಾರ್ಲಿಮೆಂಟಲ್ಲಿ ಏನು ಪ್ರಪೋರ್ಷನಾಲಿಟಿ ಇದೆಯೋ ಅದೇ ರೀತಿ ಪ್ರಪೋರ್ಷನಾಲಿಟಿ ಈ 816 ಸೀಟಲ್ಲಿ ಕೂಡ ಬರೋ ಹಾಗೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಸರಿನಾ? ಇಲ್ಲಿ ಇವಾಗ ಆಗಿರೋದು ಕೂಡ ಅದು ಸರಿಯಲ್ಲ. ಯಾಕೆ ಸರಿಯಲ್ಲ ಅಂತಂದರೆ ನಾವು 1971 ಸೆನ್ಸಸ್ಸಿಂದ ಇಲ್ಲಿವರೆಗೆ 50 ವರ್ಷದ ಹಿಂದೆ ಇರೋ ಜನಸಂಖ್ಯೆ ಬೇಸಿಸ್ ಮೇಲೆ ಇವಾಗ ನಾವು ಈ 543 ಸೀಟ್ ಇಟ್ಕೊಂಡಿದ್ದೀವಿ. ಅದರಲ್ಲೇ ನೀವು 50% ನಾವು ಕೊಡ್ತೀವಿ ಅಂದರೆ ಯಾವ ರೀತಿ ಚೇಂಜ್ ಆಯಿತು? ನೋ ಚೇಂಜ್. ಸೊ ನೀ ಈಕ್ವಲಾಗಿ ರೆಪ್ರೆಸೆಂಟೇಷನ್ ಅಂದರೆ 1 man 1 vote ಅಂತ ನಾವೇನು ಹೇಳ್ತೀವಿ, ಅಲ್ಲ 1 citizen 1 vote ಅಂತ ಏನು ಹೇಳ್ತೀವಿ, ಅದು ಚೇಂಜೇ ಆಗಲ್ಲ, ಅದು ಹಾಗೇ ಇರುತ್ತೆ. ನಮ್ಮ ದೇಶದಲ್ಲಿ ಸೌತ್ ಇಂಡಿಯಾದಲ್ಲಿ
ಬರೀ ಎಜುಕೇಷನ್ ಮಾತ್ರ ಅಲ್ಲ, ಮಹಿಳೆಯರ ಸಶಕ್ತೀಕರಣ ಮಾತ್ರ ಅಲ್ಲ, ಈವನ್ ಎಕನಾಮಿಕ್ ಆರ್ಥಿಕವಾಗಿ ನಾವೆಲ್ಲ ಮುಂದುವರೆದಿರೋದ್ರಿಂದ ನಮ್ಮ ದೇಶದಲ್ಲಿ 30% GDP ನಮ್ಮ ಈ 6 ಸದರ್ನ್ ಸ್ಟೇಟ್ಸ್ ಕೊಡ್ತಾ ಇದ್ದಾರೆ. ಬಟ್ ಅವರು ಅಂದರೆ GST ಅಂದರೆ ಗೌರ್ಮೆಂಟಿಗೆ ರೆಮಿಟ್ ಮಾಡಿರೋಂಥ ಇನ್ಕಮ್ ನೋಡಿದ್ರೆ ಅದರಲ್ಲಿ ಎಲ್ರಿಗೂ ನ್ಯಾಯ ಪೈಸೆಗಳು ಸಿಗ್ತಾ ಇದೆ. ನಮಗೆ ಸೌತಲ್ಲಿ ನಾವು ಸಿದ್ದರಾಮಯ್ಯ ಅವರು ಹೇಳ್ತಾನೆ ಇರ್ತಾರೆ, ತಮಿಳ್ನಾಡವರು ಹೇಳ್ತಾನೆ ಇರ್ತಾರೆ, ನಮಗೆ 14% ಪೈಸೆ ಬರ್ತಾ ಇದೆ 1 ರೂಪಿಗೆ. ನಾವು ಟ್ಯಾಕ್ಸ್ 1 ರೂಪಿ ಕಟ್ಟಿದರೆ ನಮಗೆ ಬರ್ತಾ ಇರೋದು 14%. ಅದೇ ರೀತಿ ತಮಿಳ್ನಾಡು ಕೂಡ ಒಂದು 16 ಪೈಸೆನ ಏನೋ ಬರುತ್ತೆ. ಹೀಗೆ ಆದರೆ ಬಿಹಾರ UP ಅವರೆಲ್ಲ 10 ರೂಪಾಯಿ 13 ರೂಪಾಯಿ ಆ ಥರ ಅವರು ತಗೊಳ್ತಾರೆ. ಕೊಡೋದು ಕಡಿಮೆ, ಇಸ್ಕೊಳ್ಳೋದು ಜಾಸ್ತಿ. ಇದು ಇಟ್ ಈಸ್ ನಥಿಂಗ್ ಬಟ್ ಎಕನಾಮಿಕ್ ಕೊಲೋನಿಯಲಿಸಮ್. ಒಂದು ರೀತಿಯಲ್ಲಿ ನಾವು ದಕ್ಷಿಣ ಭಾರತದಲ್ಲಿ ನಾವು ದುಡ್ಡೆಲ್ಲ ಆರ್ಥಿಕವಾಗಿ ನಾವು ಬೆಳವಣಿಗೆ ಮಾಡಿಕೊಂಡು ನಮ್ಮ ಜನಸಂಖ್ಯೆ ನಿಯಂತ್ರಣ ಮಾಡಿಕೊಂಡು ಎಜುಕೇಷನ್ಗೆ ಹೆಚ್ಚು ಒತ್ತು ಕೊಟ್ಟು, ಆಮೇಲೆ ಇಂಡಸ್ಟ್ರೀಸ್ ಹೈ ಟೆಕ್ನಾಲಜಿ ಇಂಡಸ್ಟ್ರಿ ಅದರಲ್ಲಿ ಚೆನ್ನಾಗಿ ಇನ್ಕಮ್ ಬರುವಂಥ ಇಂಡಸ್ಟ್ರಿನೆಲ್ಲ ನಾವು ಬಿಲ್ಡ್ ಮಾಡಿಕೊಂಡು ನಾವು ಗ್ಲೋಬಲ್ ಲೆವೆಲಲ್ಲಿ ನಮ್ಮ ಎಕಾನಮೀಸ್ ಇವೆ. ಇಲ್ಲಿನ ಸಂಪಾದನೆ ನಾರ್ತ್ ಇಂಡಿಯಾ, ಅಲ್ಲಿ ಡೆವಲಪ್ಮೆಂಟ್ ಇಲ್ಲ, ಅಲ್ಲಿ ಜನಸಂಖ್ಯೆ ಕಂಟ್ರೋಲ್ ಇಲ್ಲ, ಅಲ್ಲಿ ಇಂಡಸ್ಟ್ರಿಯಲ್ ಒಂದು ಆ ಕ್ಲೈಮೇಟ್ ಸರಿ ಇಲ್ಲ. ಇಂಥ ಪ್ಲೇಸ್ಗೆ ಇದು ಹೋಗ್ತಾ ಇದೆ. ಆಮೇಲೆ ಅಲ್ಲಿರುವಂಥ ರಾಜಕೀಯನೇ ಸೌತ್ ರಾಜಕೀಯಕ್ಕೂ ಅಲ್ಲಿಗೂ ಭಾಳ ವ್ಯತ್ಯಾಸ. ಭಾಷೆದ ರಾಜಕೀಯಗಳು ಇದ್ದಾವೆ. ನಮ್ಮಲ್ಲಿ 4-5 ಇಂಪಾರ್ಟೆಂಟ್ ಕಲ್ಚರಲ್ ಐಡೆಂಟಿಟೀಸ್ ಅಥವಾ ಕಲ್ಚರ್ಸ್ ಇದ್ದಾವೆ, ಸಂಸ್ಕೃತಿಗಳಿದ್ದಾವೆ, ತುಂಬ ಏನ್ಷಂಟ್ ಕ್ಲಾಸಿಕಲ್ ಕಲ್ಚರ್ಸ್ ಇದ್ದಾವೆ. ಅವೇನಾಗಬೇಕು? ಸೊ ನಮ್ಮ ದೇಶದ ಈ ಪಾರ್ಲಿಮೆಂಟ್ ಇರೋರೆಲ್ಲ ಹೇಗೆ ಅಂತಂದರೆ, ಇಂಡಿಯಾ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದ್ರು ಕೂಡ ಅವರು ಅದಕ್ಕೆ ಅಬ್ಜೆಕ್ಟ್ ಮಾಡ್ತಾರೆ. ದಟ್ಸ್ ವಾಟ್ ದ ಕಾನ್ಸ್ಟಿಟ್ಯೂಷನ್ ಸೇಸ್. ಇಂಡಿಯಾ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳಿದರೆ ಇದು ಗಲಾಟೆ. ಯಾಕೆ ಅಂತಂದರೆ ಇದು ಒಂದು ಕಲ್ಚರಲ್ ಹೆಜಿಮನಿ, ಆಮೇಲೆ ಇಕನಾಮಿಕ್ ಕೊಲೋನಿಯಲಿಸಮ್, ಲ್ಯಾಂಗ್ವೇಜ್ ಡಾಮಿನೇಷನ್, ಇವೆಲ್ಲ ನಮಗೆ ಆಗುವಂಥ ಪ್ರಾಕ್ಟಿಕಲ್ ಅನುಭವಗಳು ಆಗ್ತವೆ. ಅದಕ್ಕೆ ನಾವು ಎಚ್ಚರದಿಂದ ಬರೀ ಜನಸಂಖ್ಯೆಯನ್ನು ನಾವು ಯಾರ್ಡ್ಸ್ಟಿಕ್ ಆಗಿಟ್ಕೊಂಡು ಈ ಡಿಲಿಮಿಟೇಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಫಸ್ಟ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದು ಆಲ್ರೆಡಿ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಸರಿ, ಇದೊಂದು. ಆಮೇಲೆ ಗಡಿ ನಿರ್ಧಾರ ಅಂದಮೇಲೆ ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಒಂದು ಕ್ಯಾಶುವಲ್ ಒಂದು ಸ್ಲ್ಯಾಂಗ್ ವರ್ಡ್ ಇದೆ, ಜೆರಿ ಮ್ಯಾಂಡರಿಂಗ್ ಅಂತ ಹೇಳ್ತಾರೆ. ಜೆರಿ ಮ್ಯಾಂಡರಿಂಗ್ ಏನು ಅಂತಂದ್ರೆ, ಅದು ನಾನು ಕೂಡ ಸ್ವಲ್ಪ ರಾಜಕೀಯದಲ್ಲಿ ಸ್ವಲ್ಪ ನಾನು ಕೈ ಇಟ್ಟು ಇದ್ದಾಗ ನನಗೆ ಗೊತ್ತಾಯ್ತು ಏನು ಅಂತಂದರೆ, ಇವಾಗ ಬೆಂಗಳೂರಲ್ಲಿ ಅಂತ ಇಟ್ಕೊಳ್ಳೋಣ, ಇಲ್ಲಿ ಪ್ರೀವಿಯಸ್ ಇದರಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಸ್ ಇತ್ತು. ಇದು ನಂಬರ್ಸ್ ಆಫ್ ವಾರ್ಡ್ ಜಾಸ್ತಿ ಮಾಡಬೇಕು ಅಂತ ಪ್ರೀವಿಯಸ್ ಗೌರ್ಮೆಂಟಲ್ಲಿ ಏನು ಮಾಡಿದ್ರು, 190 ಏನೋ ಇತ್ತು, ಅದನ್ನು ಜಾಸ್ತಿ 194 ಮಾಡ್ಕೊಂಡು ಬಂದರು. ಒಂದು 176 ಏನೋ ಇತ್ತು, ಅದನ್ನು 194 ಮಾಡ್ಕೊಂಡು ಬಂದರು. ಅದಕ್ಕೆ ಹೊಸದಾಗಿ ಅವರು ವಾರ್ಡ್ ಬೌಂಡ್ರೀಸ್ ಎಲ್ಲ ಹಾಕಿ ಮತ್ತೆ ಅದು ಅಬ್ಜೆಕ್ಷನ್ ಫೈಲ್ ಮಾಡಿ ಅಂತ ಹೇಳಿ ಎಲ್ಲರೂ ಹುಡ್ಕೊಂಡು ಹೋಗಿ ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ಇಟ್ಟರೆ ಏನು ಗೊತ್ತಾಯಿತು ಅಂತಂದರೆ, ನಾವು ಗೊತ್ತಲ್ಲ, ನಮ್ಮ ಜನ ಕೆಲವೊಂದು ಏರಿಯಾಗಳಲ್ಲಿ ಕೆಲವೊಂದು ಜನಾಂಗ ಜಾಸ್ತಿ ಇರ್ತಾರೆ. ತಮಿಳವರು ಜಾಸ್ತಿ ಒಂದು ಕಡೆ, ಮುಸ್ಲಿಮ್ಗಳು ಜಾಸ್ತಿ ಇರ್ತಾರೆ ಒಂದು ಕಡೆ, ದಲಿತರು ಒಂದು ಕಡೆ ಜಾಸ್ತಿ ಇರ್ತಾರೆ. ಅವರವರ ಆರ್ಥಿಕತೆ ಅಥವಾ ಅವರ ಸಮುದಾಯ ಹೇಗೆ ಬೆಳವಣಿಗೆ ಮಾಡ್ಕೊಂಡು ಬಂದು, ಅಥವಾ ಒಂದು ಗ್ರಾಮ ಇದ್ದಿರ್ಬೋದು, ಅದು ನಮ್ಮ ಇದರೊಳಗೆ ಬಂದಿರ್ಬೋದು, ಆ ಗ್ರಾಮದಲ್ಲಿ ಬರೀ ನೇಕಾರರು ಇದ್ದಿರ್ಬೋದು. ಸೊ ಆ ಕಮ್ಯುನಿಟಿ ಅಲ್ಲಿ ಜಾಸ್ತಿ ಇದ್ದಿರ್ಬೋದು. ಆದರೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ಕರೆಕ್ಟಾಗಿ ಯಾವ ಕಮ್ಯುನಿಟಿ ಯಾವ ಸಮುದಾಯದಲ್ಲಿ ಅವ್ರಿಗೆ ಜಾಸ್ತಿ ಓಟ್ ಸಿಗುತ್ತೋ ಆ ಸಮುದಾಯನ ಒಂದು ಕಡೆ, ಆಮೇಲೆ ಈ ಮೈನಾರಿಟಿ ಗ್ರೂಪ್ಸ್ ಏನಿವೆ ಅವ್ರನ್ನೆಲ್ಲ 3 ಕಡೆ ಫ್ರಾಗ್ಮೆಂಟ್ ಮಾಡಿ ವೋಟ್ ಎಲ್ಲಿ ಸಾಲಿಡ್ ಆಗಿ ಜನ ಇದ್ದಾರೋ ಅಲ್ಲಿ ಜಾಗ್ರಫಿಕಲ್ ಬೌಂಡ್ರೀಸ್ ಅವ್ರನ್ನ ಬಿಡಿಸಿ ಹಾಕಿರೋವಂಥದ್ದು. ಇದಕ್ಕೆ ಪದ ಏನು ಅಂತಂದರೆ ಜೆರಿ ಮ್ಯಾಂಡರಿಂಗ್. ಅದು US ಅಲ್ಲಿ ಯೂಸ್ ಮಾಡುವಂಥ ವರ್ಡಲ್ಲಿ, ಅಲ್ಲಿ ಅದು ಮಾಡ್ತಾ ಇರ್ತಾರೆ. ಅದೇ ರೀತಿ ಇಲ್ಲಿ ಮಾಡಿದ್ರು. ಸಾಧ್ಯನಾ ಇದು ಮಾಡ್ತಾರಾ, ಇದು ನಿಜನಾ ಅಂತಂದರೆ ಎಸ್ ಮಾಡಿಲ್ಲ. ಅದು ನಾನು ಹೇಳ್ತಿರೋದು ಉದಾಹರಣೆ ಬೆಂಗಳೂರು, ಅದು ಈಗ ಮಾಡಿದೆ. ಬಟ್ ಅದಲ್ಲ, ಇವಾಗ ಅದನ್ನೆಲ್ಲ ಅಬ್ಜೆಕ್ಷನ್ ಮಾಡಿ ಮತ್ತೆ ಇವಾಗ ಮತ್ತೆ ಒಂದು ಸರ್ತಿ
ರೀಡ್ರಾ ಮಾಡಿ ಜಾಸ್ತಿ ವಾರ್ಡ್ ಮಾಡಿ ಈ ಗವರ್ಮೆಂಟ್ನ ನಾವು ಮಾಡ್ತೀವಿ ಅಂತ ವಾರ್ಡ್ ಬೌಂಡ್ರಿ ಎಲ್ಲ ಡಿಫೈನ್ ಮಾಡಿ ಹಾಕಿ ಅಬ್ಜೆಕ್ಷನ್ಸ್ ಬಂದು ಇವಾಗ ರೀಸೆಂಟಾಗಿ ಫೈನಲೈಸ್ ಆಗಿದೆ ಬೌಂಡ್ರಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಇಟ್ಸ್ ಎ ಲಾಂಗ್ ಡ್ರೋನ್ ಪ್ರಾಸೆಸ್ ಈವನ್ ಫಾರ್ ಅ ಸ್ಮಾಲ್ ಪೋರ್ಷನ್ ಜಿಯೋಗ್ರಫಿಕ್ ಲೈಕ್ ಬ್ಯಾಂಗ್ಳೂರು. ಅಂಥದ್ರಲ್ಲಿ ಇಡೀ ದೇಶದಲ್ಲಿ ಹೇಗೆ ಎಷ್ಟು ರಾಜ್ಯಗಳಿದ್ದಾವೆ, 30 ರಾಜ್ಯಗಳಿದ್ದಾವೆ. ಅದರಲ್ಲಿ ಒಂದೊಂದು ರಾಜ್ಯಗಳಲ್ಲಿ ಎಷ್ಟು ಗೊತ್ತಂದರೆ ಇಲ್ಲೇ ಒಂದು 4-5 ವರ್ಷ ಮಾಡಿಬಿಟ್ರು ಅಲ್ಲಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತಂದರೆ, ನಮಗೆ ಒಂದು 2 ಎಕ್ಸಾಂಪಲ್ ಇದೆ ಹೇಗೆ ನಡೀತು ಅಂತಂದರೆ. ಅಸ್ಸಾಂದಲ್ಲಿ ನಿಮ್ಗೆ ಗೊತ್ತಿದೆ, ಅಸ್ಸಾಂ ಈಸ್ ಲೈಕ್ ಟ್ರಯಲ್, ಏನಿದ್ರು ಅಲ್ಲಿ ಟ್ರೈ ಮಾಡ್ತಾರೆ. CAA ಅಲ್ಲಿ ಟ್ರೈ ಮಾಡಿದ್ರು, ಎಲ್ಲ ಎಕ್ಸ್ಪೆರಿಮೆಂಟು. CAA ಟ್ರೈ ಮಾಡಿದ್ರು. ಅದು ಅವರು ಎಲ್ಲ ಗಣತಿ ಎಲ್ಲ ಬಂದ ಮೇಲೆ ನಮ್ಮ 19 lakhs ಹಿಂದೂಸ್ ಇದ್ದಾರೆ, ಮಿಕ್ಕಿರೋರೆಲ್ಲ ಅವ್ರು ಅಂದ್ಕೊಂಡ್ರು ಜಾಸ್ತಿ ಜನ ಮುಸ್ಲಿಮ್ರು ಸಿಗ್ತಾರೆ, ಅವ್ರನ್ನೆಲ್ಲ ಡಿಸ್ಪೋಸಸ್ ಮಾಡ್ಬೋದು ಅಂತೆಲ್ಲ ಹೇಳಿ ನೋಡಿಕೊಂಡ್ರು. ಆದರೆ ಆಗಿರೋದೇನು ಆ್ಯಕ್ಚುಲಿ ಹಿಂದೂಸ್ಗೆ 19. ಸೊ ಅದಕ್ಕೆ ಅದನ್ನು ಚೇಂಜ್ ಮಾಡೋದಕ್ಕೆ ಇವಾಗ ಬೇರೆ ಒಂದು ಸ್ಟ್ರಾಟಜಿ ಮಾಡಿ ಈ ದೇಶದಲ್ಲಿ ನಾವು ಇದನ್ನು ಜಾರಿಗೊಳಿಸ್ತೀವಿ ಅಂತ ಬಂದಾಗ ನಾವೆಲ್ಲ ಎಲ್ಲಿ ನಿಂತ್ಕೊಂಡು ಮೂಲೆಗೆ ರೋಡ್ ಮೂಲೆಗೂ ಕಾನ್ಸ್ಟಿಟ್ಯೂಷನ್ ಓದಿ ನಾವು ನಮ್ಮ ದಾಖಲಾತಿನ ತೋರಿಸಲ್ಲ ಅಂತ ಹೇಳಿ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದ್ಮೇಲೆ ಅದನ್ನು ಸುಮ್ಮನೆ ಆಗಿಬಿಟ್ಟು. ಬಟ್ ದೇ ಡಿಡ್ ದಿಸ್ ಡಿಲಿಮಿಟೇಷನ್. ಅದರಲ್ಲಿ ಏನಾಗಿದೆ ಅಂತಂದರೆ ಒಂದು ವಿಲೇಜ್ ಈ ಕಡೆ ಇದೆ, ಒಂದು ನದಿ ಹರಿತಾ ಇರುತ್ತೆ, ಆ ಕಡೆಗೂ ಈ ಕಡೆಗೂ ಒಂದೇ ವಾರ್ಡಲ್ಲಿ ಮಾಡ್ತಾರೆ, ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ ಮಾಡಿಬಿಡ್ತಾರೆ. ಇಲ್ಲ ಅಂತಂದರೆ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಆ ಬೆಟ್ಟದ ಹಿಂದೆ ಇರೋ ಗ್ರಾಮಕ್ಕೂ ಈ ಗ್ರಾಮಕ್ಕೂ ಒಂದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಿಬಿಡ್ತಾರೆ. ಸೊ ಫಿಸಿಕಲ್ ಫೀಚರ್ಸ್ ಅದನ್ನ ಹೇಳಿದ್ನಲ್ಲ. ಸೊ ಏನಂದರೆ ಕಷ್ಟ ಆಗುತ್ತೆ, ಜನ ಹೋಗಿ ವೋಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಸುಮ್ಮನೆ ಇದ್ಬಿಡ್ತಾರೆ, ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಈ ರೀತಿ ಎಲ್ಲ ತೊಂದರೆಗಳು ಕೊಟ್ಟು ಅದು ಮಾಡಿದ್ದಾರೆ. ಆಮೇಲೆ ನಿಮ್ಗೆ ಗೊತ್ತಿರೋಂತೆ ಜಮ್ಮು ಆ್ಯಂಡ್ ಕಾಶ್ಮೀರದ ಒಂದು ಯೂನಿಯನ್ ಟೆರಿಟರಿ ಅಂತ ಮಾಡಿ ಅದನ್ನು ವಿಂಗಡಣೆ ಮಾಡಿ ಸ್ಟೇಟ್ನ ಒಂದು ಕಡೆ ಕಾಶ್ಮೀರ, ಒಂದು ಕಡೆ ಜಮ್ಮು ಅಂತ ಮಾಡಿ ಮಾಡಿದಾಗ ಪವರ್ ಶಿಫ್ಟ್ ಆಗಿಬಿಟ್ಟು ಜಮ್ಮು ಕಡೆ ಜಾಸ್ತಿ MLAಗಳು, ಕಾಶ್ಮೀರಕ್ಕೆ MLA ಕಡಿಮೆ ಆಗಿರೋದು ನಾವು ನೋಡಿದ್ದೀವಿ. ಸೊ 2 ಇನ್ಸ್ಟೆನ್ಸಲ್ಲಿ ಜೆರಿಮ್ಯಾಂಡ್ರಿಂಗ್ ನಡೆದಿದೆ ಅಂತ ನಮಗೆ ಇತಿಹಾಸ ಇದೆ. ಇಟ್ಸ್ ಪಬ್ಲಿಕ್ಲಿ ನೋನ್ ಫ್ಯಾಕ್ಟ್, ಪಬ್ಲಿಕ್ ಡೊಮೇನಲ್ಲಿ ಇರೋ ವಿಷಯ. ಇದು ಇಡೀ ದೇಶದಲ್ಲಿ ನಡೆಯಲ್ಲ ಅಂತ ಏನು? ಅಪೋಸಿಷನ್ ಪಾರ್ಟೀಸ್ ಎಲ್ಲೆಲ್ಲಿದೆ ಅಂದರೆ ಒಂದೊಂದು ಕಡೆ ಒಂದು ಜಿಯೋಗ್ರಫಿಕಲ್ ಕಂಟಿನ್ಯೂಟಿ. ಸದರ್ನ್ ಸ್ಟೇಟ್ಸು ಟು ಸಮ್ಮೆಗೆ ಇಲ್ಲಿವರೆಗೆ ಒಡಿಶಾ ಇತ್ತು, ಇವಾಗ ಅದು ಹೋಯಿತು. ಆಮೇಲೆ ನಾರ್ತ್ ಈಸ್ಟ್ ದೇ ಆರ್ ಇನ್ ಕೊಲಾಬ್ರೇಷನ್ ವಿತ್ BJP ಒಂದು ಹೆಚ್ಚು ಪಕ್ಷ. ಆದರೆ ಕಲ್ಚರಲಿ ಮತ್ತು ಎಥ್ನಿಕಲಿ ಅವರು ನಮ್ಮ ಮೇನ್ ಸ್ಟ್ರೀಮ್ಗಿಂತ ಹೊರಗಡೆ. ಅವ್ರು ನೀವು ಅಲ್ಲಿ ಹೋದರೆ ಐ ಆಮ್ ಗೋಯಿಂಗ್ ಟು ಇಂಡಿಯಾ ಅಂತ ಹೇಳ್ತಾರೆ ಕೆಲವರು. ವೆನ್ ಐ ಗೋಯಿಂಗ್ ಟು ಇಂಡಿಯಾ ಅಂತ ಮಾತಾಡ್ಕೊಳ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಒಂದು ಮಾನಸಿಕವಾಗಿ ಸೈಕಲಾಜಿಕಲಿ ದೇ ಆರ್ ಸಪ್ರೇಟ್, ದೇ ಫೀಲ್ ಅ ಲಿಟಲ್ ಸಪ್ರೇಟ್. ಅದರಿಂದ ದೇರ್ ಪಾಲಿಟಿಕ್ಸ್ ನಮ್ಮ ಇಡೀ ಮಿಕ್ಕಿರೋ ರಾಜ್ಯದಲ್ಲಿರೋಂಥ ಪಾಲಿಟಿಕ್ಸ್ ಅಲ್ಲಿರೋ ಪಾಲಿಟಿಕ್ಸ್ ಇಲ್ಲ. ಅವ್ರಿಗೆ ಆರ್ಥಿಕತೆ ತೊಂದರೆ ಇರೋದ್ರಿಂದ ಯಾವ ಗೌರ್ಮೆಂಟ್ ಸೆಂಟ್ರಲ್ ಇದೆಯೋ ಅವ್ರ ಜೊತೆ ಅವರು ಯಾವಾಗಲೂ ಅದು ಟ್ರೆಡಿಷ್ನಲಿ ಅವರು ಕೊಲಾಬ್ರೇಷನ್ ಮಾಡ್ಕೊಂಡೆ ನಡ್ಸ್ಕೊಂಡು ಹೋಗ್ತಾರೆ, ಕೋಲಿಷನ್ ಗೌರ್ಮೆಂಟ್ಸ್. ಸೊ ದಟ್ ಫಾರ್ ಸರ್ವೈವಲ್ ದೇ ಡೂ ದಟ್ ಅವ್ರಿಗೆ ಒಂದು ಕಡೆ ಇರೋದ್ರಿಂದ. ಸೊ ದೇ ಮೈಟ್ ಸೇ ಇದು BJP ರೂಟ್ ಸ್ಟೇಟ್ ಅಂತ, ಬಟ್ ಆ್ಯಕ್ಚುಲಿ ಆ ಲೋಕಲ್ ರೀಜನಲ್ ಪಾರ್ಟೀಸೇ ತುಂಬ ಸ್ಟ್ರಾಂಗ್ ಇರ್ತವೆ. ಸೊ ಈ ಥರ ನಾವು ಕಂಟಿನ್ಯೂಟಿ ನೋಡ್ಕೊಂಡು ಹೋದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬಿಹಾರ್ ಕೂಡ ಇತ್ತು, ಇವಾಗ ಅವ್ರು ಏನೇನೋ ಮಾಡಿ ಬಿಹಾರ್ನ ಕೂಡ ಇವಾಗ BJP CM ಇಟ್ಕೊಂಡಿದ್ದಾರೆ. ನಿಮಗೆ ವಿಷಯ ಗೊತ್ತಿದೆಯೋ ಇಷ್ಟೆಲ್ಲ ಮಾತಾಡ್ತಾರಲ್ಲ ಮಹಿಳೆಯರಿಗೆ. ಆಲ್ರೆಡಿ ಹೇಳಿದ್ದಾರೆ ಮಹಿಳೆಯರಿಗೆ ಎಷ್ಟು ಮರ್ಯಾದೆ ಇದೆ, ಎಷ್ಟು ಗೌರವ ಕೊಡ್ತಾರೆ ಅಂತ ಅವರು ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ಇವಾಗ ಅವರ ಪ್ರಧಾನಮಂತ್ರಿಗೆ ಅವ್ರು ಓದಿರೋ ಸರ್ಟಿಫಿಕೇಟ್ ಏನು ಅಂತ ಇಲ್ಲಿಗೆ ಯಾರಿಗೂ ತೋರಿಸಿಲ್ಲ. ಹೆಂಡತಿ ಇದ್ದಾಳ ಇಲ್ಲ ಅನ್ನೋದು ಕೂಡ ಭಾಳ ದಿವಸ ಮುಚ್ಚಿಟ್ಟು ಇವಾಗ ಹೊರಗಡೆ ತಂದಿದ್ದಾರೆ. 3ನೇ ವಿಷಯ, ಇವಾಗ ಬಿಹಾರ್ CMಗೆ ನೀನು 7th ಸ್ಟ್ಯಾಂಡರ್ಡ್ ಪಾಸ್ ಆಗಿದೆಯಾ ಮಾರಾಯ ಅಂತ ಕೇಳಿದ್ರೆ ಹಿ ಹ್ಯಾಸ್ ನೋ ಆನ್ಸರ್. 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರೋ ಸರ್ಟಿಫಿಕೇಟ್ ಇದೆಯಾ ಅಂದರೆ ನಾನು ಆಲ್ರೆಡಿ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಯಾಕೆಂದರೆ ಅವ್ನು 7th ಪಾಸ್ ಆಗಿದೆಯಾ ಅನ್ನೋ ಡೌಟ್. ಆ ಲೆಕ್ಕದಲ್ಲಿ ಆ ಮನುಷ್ಯ ಕೆಲಸ ಮಾಡ್ತಾ ಇದ್ದಾನೆ. ಅಂಥದ್ರಲ್ಲಿ
ಈ ಬಿಹಾರ್ ಅಂತ ಒಂದು ಮುಖ್ಯವಾದ ಸೋಷಿಯಲಿಸ್ಟ್ ಇಟ್ಸ್ ಅ ಗ್ರೌಂಡ್ ಬೇಸ್ ಫಾರ್ ಸೋಷಿಯಲಿಸಮ್ ಇನ್ ಅವರ್ ಕಂಟ್ರಿ. ಅಂಥದ್ರಲ್ಲಿ ಈ ಒಂದು ಅನ್ಪಡ್ ಚೀಫ್ ಮಿನಿಸ್ಟರ್ನ ಬಿ ಜೆ ಪಿ ಕೂರಿಸಿದೆ. ಸೊ ಈ ರೀತಿ ಅವರ ಬರೀ ಕುತಂತ್ರ ಅಂತಲ್ಲ, ಐ ಫೀಲ್ ಇಟ್ ಇಸ್ ವೆರಿ ಮ್ಯಾಲಿಫೈಡ್ ಇಂಟೆನ್ಷನ್ಸ್. ಕುತಂತ್ರ ಅನ್ನೋದು ಒಳಗಡೆ ಒಂದು ತಂತ್ರ ಥರ ಮಾಡೋದು, ಕಾನ್ಸ್ಪಿರಸಿ ಅಂತ ಹೇಳ್ಬೋದು. ಆದರೆ ಅವ್ರ ಉದ್ದೇಶನೇ ಬೇರೆ. ಅದು ಯಾಕೆ ಅಂತ ಇವಾಗಲೇ ಒಂದು ಹೇಳ್ಬಿಡ್ತೀನಿ. ಹೊಸದಾಗಿ ಪಾರ್ಲಿಮೆಂಟ್ ಕಳಿಸಿದ್ರು. ಎಷ್ಟು ಸೀಟ್ಸ್ ಇತ್ತು ಆ ಪಾರ್ಲಿಮೆಂಟ್, ಎಷ್ಟು ಸೀಟ್ ಇದ್ದಾವೆ ಅಂತಂದರೆ 800 ಚಿಲ್ಲರೆ ಸೀಟ್ ಇದೆ. ಯಾಕೆ ಯಾಕಾಯ್ತು 1,000 ಸೀಟ್ ಇಲ್ಲ? ಯಾಕೆ 900 ಸೀಟ್ ಇಲ್ಲ? ಬಿಕಾಸ್ ದೇ ಹ್ಯಾವ್ ಪ್ಲ್ಯಾನ್ಡ್ ದಿಸ್ ಲಾಂಗ್ ಅಗೋ. ಸೊ ಈ ಡಿಲಿಮಿಟೇಷನ್ ಅನ್ನೋದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಅದು ನಾವು ತುಂಬ ಎಚ್ಚರಿಕೆಯಿಂದ ನಡ್ಸ್ಕೊಂಡು ಹೋಗಬೇಕಾಗಿರೋ ವಿಷಯ. ಸೊ ಇನ್ನೊಂದೇನು, ಅದಕ್ಕೆ ಇವಾಗ ಮಹಿಳೆಯರೆಲ್ಲ ಒಂದು ಗೂಗಲ್ ಫಾರ್ಮ್ಸಲ್ಲಿ ಒಂದು ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ವಿಮೆನ್ಸ್ ರಿಸರ್ವೇಷನ್ ಬಗ್ಗೆ ಸುಮಾರಷ್ಟು ಹೇಳಿದ್ದಾರೆ. ಅದರಲ್ಲಿ ಒಂದು ಸಜೆಷನ್ ಹೇಳಿದ್ದಾರೆ, ಡಿಲಿಮಿಟೇಷನ್ ಕಮಿಷನ್ ಹೇಗೆ ಮಾಡಬೇಕು ಅಂತ. ಅದನ್ನು ನಾನು ನಿಮಗೆ ಹಂಚಕ್ಕೆ ಇಷ್ಟಪಡ್ತೀನಿ. ಅದು ನನಗೆ ಅನ್ಸುತ್ತೆ ಒಳ್ಳೆ ಸಜೆಷನ್ ಅಂತ. ಅಂದರೆ ನಾವು ಡೆಮೊಕ್ರಾಟಿಕ್ ಪ್ರಾಸೆಸ್ಸಲ್ಲಿ ತೊಗೊಂಡು ಹೋಗ್ಬೇಕಂದ್ರೆ ಒಬ್ಬರು ಇಬ್ಬರು ಮೂವರು ಇದ್ದರೆ ಸಾಲದು. ಇಟ್ ಹ್ಯಾಸ್ ಟು ಬಿ ಎ ಮೋರ್ ಬ್ರಾಡರ್ ಸೆಲೆಕ್ಷನ್. ಸೊ ನಾವು ಏನು ಮಾಡಬೇಕು ಅಂತಂದರೆ, ಒಂದು ಎಲೆಕ್ಷನ್ ಕಮಿಷನಿಂದ ಅಂದರೆ ಸೆಂಟ್ರಲಿಂದ, 2 ಸ್ಟೇಟ್ ECಯಿಂದ, ಯಾಕಂದರೆ ಕಮಿಷನ್ಸ್ ಯಾವಾಗಲೂ ಮೋರ್ ದೆನ್ 1 ಇರ್ತವೆ. ಆಮೇಲೆ 10 ರಿಂದ 15 ಲೋಕಲ್ ಪೊಲಿಟಿಕಲ್ ಪಾರ್ಟಿ ರಿಸರ್ವೇಷನ್. ಇವಾಗ ಈ ಒಂದೊಂದು ಸ್ಟೇಟಲ್ಲಿ ರೀಜನಲ್ ಪಾರ್ಟೀಸ್ ಇದ್ದಾವೆ. ಬೇಸ್ಡ್ ಆನ್ ನಂಬರ್ ಆಫ್ ಸೀಟ್ಸ್ ದೇ ಹ್ಯಾವ್ ಪ್ರಪೋರ್ಷನಲಿ ಅವರಿಗೆ ಅಷ್ಟು ಮೆಂಬರ್ಸ್ ಆ ಸ್ಟೇಟ್ ಎಲೆಕ್ಷನ್ ಸ್ಟೇಟ್ ಡಿಲಿಮಿಟೇಷನ್ ಕಮಿಷನಲ್ಲಿ ಇರಬೇಕು. ಒಬ್ಬ ಇಂಡಿಪೆಂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಇರಬೇಕು. ಇದು ಒಂದು ಪ್ರತಿ ಸ್ಟೇಟಲ್ಲಿ ಈ ಥರ ಮಾಡ್ಕೊಂಡು ಹೋದರೆ ಒಂದು ರೀತಿಯಲ್ಲಿ ಟು ಸಮ್ ಎಕ್ಸ್ಟೆಂಟ್ ಇದರಲ್ಲಿ ಸ್ವಲ್ಪ ನಮಗೆ ಟುವರ್ಡ್ಸ್ ಡೆಮೋಕ್ರೆಟಿಕ್ ಪ್ರಾಸೆಸ್ ಫಂಕ್ಷನಿಂಗ್, ರೀಜನಲ್ ಪಾರ್ಟೀಸ್ ಐಡೆಂಟಿಟಿ ಮತ್ತು ಅವರ ರೆಪ್ರೆಸೆಂಟೇಷನ್, ಅವರ ವಾಯ್ಸ್ ಕೂಡ ಅದರಲ್ಲಿ ಇರುತ್ತೆ ಅಂತ ಅವರು ಸಜೆಸ್ಟ್ ಮಾಡಿದ್ದಾರೆ. ಇದು ಐ ಸ್ಟ್ರಾಂಗ್ಲಿ ಸಪೋರ್ಟ್ ದಿಸ್ ಸಜೆಷನ್. ಸೊ ಈ ರೀತಿ ಎಲ್ಲ ನಾನು ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಬೇಕು ಮುಖ್ಯವಾಗಿ. ಇವಾಗ SCಗೆ ಇವಾಗ ಈ 816ರಲ್ಲಿ SC STಗೆ ಸೀಟು ಹೆಚ್ಚಾಗುತ್ತಲ್ವಾ? ಅದರಲ್ಲಿ ಪರ್ಸೆಂಟೇಜ್ ಪ್ರಕಾರ ನೋಡಿದ್ರೆ 84ರಿಂದ 136 ಆಗುತ್ತೆ SCಗೆ. STಗೆ 47 ಅಂದರೆ 47ರಿಂದ 70ಗೆ ಬರುತ್ತೆ ಸೀಟು. ಸೊ ಆ ಸೆಲೆಕ್ಷನ್ ಕೂಡ ಇವರೇ ಮಾಡಬೇಕು. ಬಟ್ ರಿಮೆಂಬರ್ ದಟ್ ಇದು ಒಂದೊಂದು ಸಮ್ ಸ್ಟೇಟ್ಸ್ ಹ್ಯಾವ್ ಮೋರ್ SC, ಸಮ್ ಹ್ಯಾವ್ ಮೋರ್ ST. ಸೊ ಓವರಾಲ್ ದೇಶಾದ್ಯಂತ ಈ 70 ಮೆಂಬರ್ಸ್ ಯಾರು ಬರ್ತಾರೆ, ಈ 136 ಯಾರಿರ್ತಾರೆ, ಇದು ಕೂಡ ತುಂಬ ಮುಖ್ಯ. ಸೊ ಅದರಲ್ಲಿ ಒಳ ಮೀಸಲಾತಿ ಅಂತ ಒಂದಿದೆ, ಅದೊಂದು ದೊಡ್ಡ ಕಾಂಟ್ರವರ್ಸಿ. ಆದರೂ ಅದು ಬರುತ್ತೆ. ಹೌದಾ? ಇಟ್ಸ್ ಅ ವೆರಿ ವೆರಿ ಟ್ರಿಕಿ ಇಶ್ಯೂ. ಮಹಿಳೆಯರು OBC ಇದರಲ್ಲಿಲ್ಲ. ಇವಾಗ OBC ಮಹಿಳೆಯರು ಕೂಡ ಬರಬೇಕು ಅಂತ ನಾವು ಮಹಿಳೆಯರು ಕೇಳ್ಕೊಂಡಿದ್ದೀವಿ. ಅಪೋಸಿಷನ್ ಪಾರ್ಟೀಸ್ ಕೂಡ ಕೇಳಿದ್ದಾರೆ, ಯಾಕೆ ಇವರು OBC ರೆಪ್ರೆಸೆಂಟೇಷನ್. ಉಮಾ ಭಾರತಿ ಮಾತಾಡಿದ್ಲಲ್ಲ ಆವತ್ತಿನ ದಿನ, ವೆನ್ UPA ವಾಸ್ ಪಬ್ಲಿಷಿಂಗ್, ಆವಾಗ OBC ಮಹಿಳೆಯರಿಗೆ ರೆಪ್ರೆಸೆಂಟೇಷನ್ ಇಲ್ಲ. ಇವ್ರ ಮಸೂದೆಯಲ್ಲಿ ಯಾಕಿಲ್ಲ OBC ರೆಪ್ರೆಸೆಂಟೇಷನ್? ಮಹಿಳೆಯರಿಗೆ ಯಾಕಿಲ್ಲ? ಸೊ ಇಷ್ಟು ಒಂದು ತಂತ್ರ, ಅಂದರೆ ತಂತ್ರ ಚಾಣಕ್ಯ ತಂತ್ರಗಳನ್ನ ಉಪಯೋಗಿಸಿ ಇವರು ಈ ಒಂದು ಮಸೂದೆನ ಮಹಿಳೆಯರ ಸೆರಗಿನ ಹಿಂದೆ ತರಬೇಕು ಅಂತ ಯೋಚನೆ ಮಾಡಿರುವಂಥ ಕುತಂತ್ರ.